ಓಕೆ, ನಾನು ಕ್ಲಾಸ್ ಸ್ಟಾರ್ಟ್ ಮಾಡ್ತೇನೆ. ಈಗ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನಂತಂತಂದರೆ 2026 ಫಿಲಿಮ್ಸ್ ಕ್ಲಿಯರ್ ಮಾಡಬೇಕು. ದ ಮೇನ್ ಗೋಲ್ ಏನಂತಂದರೆ ಯು ಹ್ಯಾವ್ ಟು ಕ್ಲಿಯರ್ 2026 ಎಕ್ಸಾಮ್. 2026 ಎಕ್ಸಾಮ್ ಕ್ಲಿಯರ್ ಮಾಡಬೇಕಂದ್ರೆ ನಾನು ಇಲ್ಲೊಂದು ಡಾಕ್ಯುಮೆಂಟ್ ರೆಡಿ ಮಾಡಿದ್ದೇನೆ. ನಾನು ನಿಮಗೆ PDF ಸೆಂಡ್ ಮಾಡ್ತೇನೆ. ಇಟ್ ಈಸ್ ಅ ಡಾಕ್ಯುಮೆಂಟ್ ವಿಚ್ ಇನ್ವಾಲ್ವ್ ದ ಹೈಲ್ಡ್ ಟಾಪಿಕ್ಸ್. ಈಗ ಇಮಿಡಿಯೇಟಾಗಿ ಏನು ಮಾಡಬೇಕು, ಒಂದು 3 ತಿಂಗಳಿದೆಯಲ್ಲ ನಿಮ್ಮ ಹತ್ರ, ಈಗ ಆಲ್ಮೋಸ್ಟ್ 3.5 ಮಂತ್ಸ್ ಏನೋ ಪೋಸ್ಟ್ಪೋನ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಫಿಲಿಮ್ಸ್. ಬಟ್ ನಾನು ಅನ್ಸ್ಬಿಟ್ಟು ಪೋಸ್ಟ್ಪೋನ್ ಮಾಡೋದು ಡೌಟು. ಬಟ್ ನೋಟಿಫಿಕೇಷನ್ ಏನೋ ಅಪ್ಲಿಕೇಶನ್ ಡೇಟ್ ಮುಂದೆ ಹೋಗ್ಬೋದು ಅನ್ಸುತ್ತೆ ಅಷ್ಟೇ. ನೋಡೋಣ. ಯಾಕಂದ್ರೆ ಅಪ್ಲಿಕೇಶನ್ ಡೇಟ್ ಮುಂದೆ ಹೋಯ್ತಂತಂದರೆ ಎಕ್ಸಾಮ್ ಡೇಟನ್ನು ಮುಂದೆ ಹೋಗಬೇಕಾಗುತ್ತೆ ಆ್ಯಕ್ಚುಲಿ ಹೇಳ್ಬೇಕಂತಂದರೆ. ಬಟ್ UPSC ಇನ್ನೋದಕ್ಕೇನು ಕ್ಲಾರಿಟಿ ಕೊಟ್ಟಿಲ್ಲ, ಜಸ್ಟ್ ಯೂಟ್ಯೂಬ್ನಾಗ ವೀಡಿಯೋಸ್ ಮಾಡ್ತಿದ್ದಾರೆ. ದ ಮೋಸ್ಟ್ ಇಂಪಾರ್ಟೆಂಟ್ ಏನಂತಂತಂದರೆ ಸ್ಟ್ರಾಟಜಿ ಯಾವ ರೀತಿ ಮಾಡ್ಬೇಕಂತಂದರೆ ಇಟ್ ಶುಡ್ ಬಿ ಲೈಕ್ ಅ ಸಿಸ್ಟಮ್. ಒಂದು ಸಿಸ್ಟಮನ್ನು ಬಿಲ್ಡ್ ಮಾಡ್ಬೇಕು. ನೀವು ಯಾವುದೇ ಗೋಲ್ ಇದ್ದರೆ ಅದು ಸಬ್ಸಿಸ್ಟೆನ್ಸ್ ಏನು ಬಿಲ್ಡ್ ಮಾಡ್ಬೇಕಂತಂದರೆ ಹೌ ಟು ಬಿಲ್ಡ್ ಸರ್ಟನ್ ಸಿಸ್ಟಮ್. ಆ ಸಿಸ್ಟಮಿಂದ ಏನಾಗುತ್ತೆ ಅಂತಂದರೆ ಡಿಸಿಪ್ಲಿನ್ ಆಗುತ್ತೆ, ಡಿಸಿಪ್ಲಿನ್ ಸಿಗುತ್ತೆ ನಿಮಗೆ. ಫಾರ್ ಎಕ್ಸಾಂಪಲ್, ಈಗ ನೀವು ಏನೋ ಒಂದು ಅಚೀವ್ ಮಾಡ್ಬೇಕಂತಂದ್ರೆ ಒಂದು ಸರ್ಟನ್ ಸಿಸ್ಟಮ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ AI, ಈಗ ChatGPT ಅಂದರೆ ಇನ್ನೊಂದು ಸಿಸ್ಟಮ್. ಅದು ಅಂದರೆ ಯಾವುದೊಂದು ಗೋಲ್ಸ್ ರೀಚ್ ಆಗಬೇಕಂದ್ರೆ ಒಂದು ಸರ್ಟನ್ ಮೀನ್ಸ್ ಇರಬೇಕು. ಆ ಮೀನ್ಸಿಗೆ ನಾನು ಏನು ಕರಿತೇನೆ ಅಂದರೆ ಸಿಸ್ಟಮ್ ಅಂತ ಕರಿತೇನೆ. ಆ ಸಿಸ್ಟಮಿಗೆ ಏನು ಕರೀರಿ, ನೀವು ಸ್ಟ್ರಾಟಜಿ ಅಂತ ಕರೀರಿ, ಪ್ಲ್ಯಾನ್ ಅಂತ ಕರೀರಿ, ಏನಾದರೂ ಕರೀರಿ. ಸಿಸ್ಟಮ್ ವರ್ಕ್ ಆತಂತಂದರೆ ಗೋಲ್ ಅಚೀವ್ ಆಗುತ್ತೆ. ಸಿಸ್ಟಮ್ ವರ್ಕ್ ಆಗಲಿಲ್ಲ ಅಂತಂದರೆ ಗೋಲ್ ಅಚೀವ್ ಆಗಲ್ಲ. ಸೊ ಟು ಗೆಟ್ ಎನಿ ಗೋಲ್ ಯು ಹ್ಯಾವ್ ಟು ಬಿಲ್ಡ್ ಅ ಸರ್ಟನ್ ವೈಬ್ರೆಂಟ್ ಸಿಸ್ಟಮ್. ಬೇಸಿಕ್ಸ್, CSAT ಮತ್ತು ಕರೆಂಟ್ ಅಫೇರ್ಸ್. ಇಲ್ಲಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ಏನಂತಂದರೆ ಬೇಸಿಕ್ಸ್ನಾಗ ಏನು ಓದಬೇಕಂತ ಹೇಳ್ತೇನೆ ನಾನು. ಸೆಕೆಂಡ್ ಕರೆಂಟ್ ಅಫೇರ್ಸ್, ಥರ್ಡ್ ರಿವಿಷನ್, ಫೋರ್ತ್ ಮಾಕ್ ಟೆಸ್ಟ್. ಇವು ನಾಲ್ಕು ನಾನೀಗ ಡಿವೈಡ್ ಮಾಡಿ ನೀಟಾಗಿ ಹೇಳ್ತಾ ಹೋಗ್ತೇನೆ. ಫಸ್ಟ್ ಬೇಸಿಕ್ಸ್ ಹೆಂಗೆ ಕ್ಲಿಯರ್ ಮಾಡಬೇಕು, ಅದ್ರ ಜೊತೆ ನೀವು CSAT ಹೆಂಗೆ ಕವರ್ ಮಾಡಬೇಕು. ನೆಕ್ಸ್ಟ್ ಇಂಪಾರ್ಟೆಂಟ್ ಏನಂತಂದ್ರೆ ಕರೆಂಟ್ ಅಫೇರ್ಸ್ ಹೆಂಗೆ ಓದಬೇಕು, ಏನು ಓದಬೇಕು, ಯಾವ್ದು ಓದಬೇಕು ಅದನ್ನು ನಾನು ಹೇಳ್ತೇನೆ. ನೆಕ್ಸ್ಟ್ ಏನಂತಂತಂದರೆ ರಿವಿಷನ್ ಆದಮೇಲೆ ಏನಂತಂತಂದರೆ ಮಾಕ್ ಟೆಸ್ಟ್. ಹೌ ಟು ಗಿವ್ ದ ಮಾಕ್ ಟೆಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಮಾಕ್ ಟೆಸ್ಟ್ ಹೆಂಗೆ ಕೊಡಬೇಕು ಅನ್ನೋದನ್ನು ವೆರಿ ಇಂಪಾರ್ಟೆಂಟ್, ಅದನ್ನು ನಾನು ಡಿಸ್ಕಸ್ ಮಾಡ್ತೇನೆ. ಈ ಪ್ರೆಸೆಂಟ್ ಎದ್ರ ಮೇಲಿದೆ ಅಂತಂದರೆ ಈ 4 ಪಿಲ್ಲರ್ಸ್ ಮೇಲಿದೆ. ಒಂದು ಬೇಸಿಕ್ಸ್, ಕರೆಂಟ್ ಅಫೇರ್ಸ್, ರಿವಿಷನ್ ಆ್ಯಂಡ್ ಮಾಕ್ ಟೆಸ್ಟ್. ಇಲ್ಲಿ ಈ ಟೈಮಿಗೆ ನೀವು ಯಾವಾಗೂ ಏನು ಮಾಡ್ತಿರ್ತೀರ ಅಂತಂದರೆ ಡೆಲೆಮಾ. ಒಂದು 3 ಹಾರ್ಡ್ ರಿಯಾಲಿಟಿ ಹೇಳ್ತೀನಿ ನಿಮಗೆ, 3 ಹಾರ್ಡ್ ರಿಯಾಲಿಟಿ. ವಾಟ್ ಯು ಆರ್ ಎಕ್ಸ್ಪೀರಿಯನ್ಸಿಂಗ್, ಇಟ್ ಈಸ್ ಎಕ್ಸ್ಪೀರಿಯನ್ಸ್ಡ್ ಬೈ ಆಲ್ ದ ಕ್ಯಾಂಡಿಡೇಟ್ಸ್ ಹೂ ಆರ್ ಸ್ಟಡಿಂಗ್ ಫಾರ್ ದ UPSC ಸೀರಿಯಸ್ಲಿ. ನೀವೇನು ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೀರಲ್ಲ ಈಗ, ಅದೆಲ್ಲ UPSC ಕ್ಯಾಂಡಿಡೇಟ್ಸ್ ಎಕ್ಸ್ಪೀರಿಯನ್ಸ್ ಮಾಡ್ತಿರ್ತಾರೆ. ಫಿಯರ್ ಇರ್ಬೋದು, ಆ್ಯಂಗ್ಸೈಟಿ ಇರ್ಬೋದು, ಪ್ರೆಷರ್ ಇರ್ಬೋದು. ನೀವು ಒಬ್ಬರೇ ಅಲ್ಲ, ಯುದ್ಧ ಎಲ್ಲರಿಗೂ ಒಂದೇ. ಬಟ್ ಕಂಡೀಷನ್ ಏನಂತಂತಂದರೆ ಈ ಪರಿಸ್ಥಿತಿ ಒಳಗಡೆ ನೀವು ಮೈಂಡಿನ ಎಷ್ಟು ಕಾಮಾಗಿ ಇಟ್ಕೋತೀರಿ ಅದು ಇಂಪಾರ್ಟೆಂಟ್. ಒಂದು. ಸೆಕೆಂಡ್ ಇಂಪಾರ್ಟೆಂಟ್ ಏನಂತಂದರೆ ಸಿಲೆಬಸ್ ಕವರೇಜ್ ಯಾವಾಗೂ UPSC 100% ಸಿಲೆಬಸ್ ಕವರೇಜ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾವುದೇ ಟಾಪರ್ ಇಂಟರ್ವ್ಯೂ ಕೇಳ್ರಿ, ಏನೇ ಕೇಳ್ರಿ, 100% ಸಿಲೆಬಸ್ ಕವರ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಾನೇ ಬರೆದು ಕೊಡ್ತೇನೆ. ಆಲ್ ಇಂಡಿಯಾ ಟಾಪರನ್ನೇ 49-48% ಸಿಲೆಬಸ್ ಕಂಪ್ಲೀಟ್ ಇರುತ್ತೆ. ಸೊ ಸೆಕೆಂಡ್ ಇಂಪಾರ್ಟೆಂಟ್ ಏನಂತಂದರೆ ಡೋಂಟ್ ಬರ್ಡನ್ ಯುವರ್ ಸೆಲ್ಫ್ ಫ್ರಮ್ ದಿಸ್ ಕವರೇಜ್ ಆಫ್ ದ ಸಿಲೆಬಸ್. ವಾಟ್ ಯು ಹ್ಯಾವ್ ಸ್ಟಡಿ ಪರ್ಫೆಕ್ಟ್ಲಿ ಅಗೇನ್ ಆ್ಯಂಡ್ ರಿವೈಸ್ ಇಟ್ ಆ್ಯಂಡ್ ಗಿವ್ ದ ಮಾರ್ಕ್ಸ್ ಅಷ್ಟೇ. ಈಗ ಎಲ್ಲಿವರೆಗೆ ಓದಿರಲ್ಲ ಅಲ್ಲಿವರೆಗೆ ಓದ್ರಿ, ಹೊಸದು ಏನೂ ಓದಕ್ಕೆ ಹೋಗ್ಬೇಡ್ರಿ. ಇನ್ಮೇಲೆ ಡೋಂಟ್ ರೀಡ್ ಎನಿ ನ್ಯೂ ಥಿಂಗ್ಸ್ ಫ್ರಮ್ ನಾವು. ಹೊಸದು ಏನೂ ಓದಕ್ಕೆ ಹೋಗ್ಬೇಡ್ರಿ. ಎದಕ್ಕೆ ಓದ್ಬಾರ್ದು ಇಲ್ಲಿ ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ನಾನು ನಿಮಗೀಗ. ಎರಡನೇದು ಹೇಳಿದೆ. ಮೂರನೇದು ಇಂಪಾರ್ಟೆಂಟ್ ಏನಂತಂತಂದರೆ ಯು ಹ್ಯಾವ್ ಟು ಗಿವ್ ಇಂಪಾರ್ಟೆನ್ಸ್ ಫಾರ್ ದ ಸೆಲ್ಫ್ ಬಿಲ್ಡಿಂಗ್. ಇದು 3 ತಿಂಗಳ ನಿಮ್ಮ ಮೈಂಡಿನ ಎಷ್ಟು ಕಾಮಾಗಿ ಇಟ್ಕೋತೀರೋ ಅದಕ್ಕೋಸ್ಕರ ಐ ವಿಲ್ ರೆಕಮೆಂಡ್ ದ ಮೆಡಿಟೇಷನ್. ಯಾವುದೇ ಒಂದು ಮೆಡಿಟೇಷನ್, ಸಿಕ್ಕಾಪಟ್ಟೆ ಮೆಡಿಟೇಷನ್ ಟೆಕ್ನಿಕ್ಸ್ ಇದ್ದಾವೆ. ನಾನು ಇಂಪಾರ್ಟೆನ್ಸ್ ಕೊಡ್ತೀನಿ ಅಂದರೆ ಬ್ರೀತಿಂಗ್ ಟೆಕ್ನಿಕ್ಕಿಗೆ. ಗಿವ್ ಇಂಪಾರ್ಟೆನ್ಸ್ ಫಾರ್ ಯುವರ್ ಬ್ರೀತ್. ಅದು ಲಕ್ಷ ಕೊಟ್ಟು ಒಂದು ಸ್ವಲ್ಪ ಏನು ಮಾಡಿರಿ ಅಂತಂದರೆ ಬ್ರೀತಿಂಗ್ ಇಂಪಾರ್ಟೆನ್ಸ್ ಕೊಡ್ರಿ. ಇದರಿಂದ ಏನಾಗುತ್ತೆ ಅಂತಂದರೆ ನಿಮ್ಮದು ಲರ್ನಿಂಗ್ ಕೆಪಾಸಿಟಿ ಇನ್ಕ್ರೀಸ್ ಆಗುತ್ತೆ, ಕಾಗ್ನೇಟಿವ್ ಎಬಿಲಿಟಿ ಇಂಪ್ರೂವ್ಮೆಂಟ್ ಆಗುತ್ತೆ. ಪ್ಲೀಸ್ ಮೆಡಿಟೇಟ್ ಕಂಪಲ್ಸರಿಲಿ. ಆದಷ್ಟು ಮೆಡಿಟೇಷನ್ ಮಾಡಿರಿ. ಅಟ್ಲೀಸ್ಟ್ ಡೈಲಿ ಒಂದು 15 ಮಿನಿಟ್ಸ್ ಆದರೂ ಮಾಡಿರಿ. ಇಟ್ ಈಸ್ ಗುಡ್. ಎದಕ್ಕೆ ನಾನು ಹೇಳ್ತಿದ್ದೇನೆ ಅಂತಂತಂದರೆ ಮೆಡಿಟೇಷನ್ ಆಲ್ವೇಸ್ ಬ್ರಿಂಗ್ಸ್ ಅ ಕ್ಲಾರಿಟಿ ಆಲ್ವೇಸ್ ಬ್ರಿಂಗ್ಸ್ ದ ರಿಸಲ್ಟ್. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ನಾನು ಇದೇ ಅಟೆಂಪ್ಟಿಗೆ ಸೆಲೆಕ್ಷನ್ ಹಾಕಿನಂತ ಯಾರು ಕುಂತಿರಲ್ಲ ಆ ಬರ್ಡನನ್ನು ಕಡಿಮೆ ಮಾಡ್ಕೊಳ್ಳಿ. ಐ ಡೋಂಟ್ ನೋ. ಎದಕ್ಕಂದರೆ ಸರ್ಟನ್ ಥಿಂಗ್ಸ್ ವಿಲ್ ಹ್ಯಾಪನ್ ನ್ಯಾಚುರಲಿ, ಸರ್ಟನ್ ಥಿಂಗ್ಸ್ ಮ್ಯಾನಿಫೆಸ್ಟ್ ಆಗಬೇಕು. ಅವು ನೀವು ಇದೇ ಅಟೆಂಪ್ಟಿಗೆ ಕ್ಲಿಯರ್ ಮಾಡ್ಬೇಕಂತ ಕುಂತ್ರೆ ಅದೇ ಮೈಂಡ್ನಾಗ ಇತ್ತಂತಂದರೆ ಯು ಕಾಂಟ್ ಕಾನ್ಸಂಟ್ರೇಟ್ ಆನ್ ಸ್ಟಡೀಸ್. ಗಿವ್ ಯುವರ್ ಬೆಸ್ಟ್ ಟುಡೇ ವಿಲ್ ಟೇಕ್ ಕೇರ್ ಆಫ್ ಟುಮಾರೋ. ಡೋಂಟ್ ಪ್ರೆಷರೈಸ್ ಯುವರ್ ಸೆಲ್ಫ್, ಡೋಂಟ್ ಬರ್ಡನ್ ಯುವರ್ ಸೆಲ್ಫ್ ಫ್ರಮ್ ದ ಸಿಲೆಬಸ್. ಅದಕ್ಕೆ ಏನು ಮಾಡ್ಬೇಕಂತಂದರೆ ಯು ಹ್ಯಾವ್ ಟು ಬಿಕಮ್ ಕ್ಲಾರಿಟಿ ಈಸ್ ಅ ಬ್ಲಿಸ್ ರೀ. ಯಾವಾಗ ನೆನಪಿಟ್ಕೊಂಡ್ಬಿಡ್ರಿ, ನಿಮ್ಮ ಮನಸ್ಸಿಗೆ ಶಾಂತಿ ಸಿಗೋದು ಯಾವಾಗ ಅಂತಂತಂದರೆ ಕ್ಲಾರಿಟಿ ಸಿಕ್ಕಾಗ ಮಾತ್ರ. ಆ ಕ್ಲಾರಿಟಿ ಎದಕ್ಕೆ ತೊಗೋಬೇಕಂತಂದರೆ ಈಗ ನೋಡಿರಿ, ನೀವು ಎನ್ವೈರ್ಮೆಂಟ್ ಓದ್ತಿರ್ತೀರಿ, ಒಮ್ಮೆ ಪೊಲಿಟಿ ಓದಬೇಕು ಅಂತೇಳಿ ಪೊಲಿಟಿ ಓದಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಪೊಲಿಟಿ ಓದ್ತಿರ್ತೀರಿ, ಒಮ್ಮೆ ಜೋಗ್ರಫಿ ಓದಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಆಮೇಲೆ ಬೇಜಾರಾಗಿದೆ ಒಂದು ಮಾಕ್ ಬಿಡಿಸ್ತೀರಿ. ಅದು ಯಾವುದೊಂದು ಕೋಚಿಂಗ್ ಸೆಂಟರ್ ಮಾಕ್ ಜಾಯ್ನ್ ಆಗ್ತೀರಿ, ಅದನ್ನೂ ರೆಗ್ಯುಲರಾಗಿ ಕಂಪ್ಲೀಟ್ ಮಾಡಲ್ಲ.
ಇದರಿಂದ ಪ್ರಾಬ್ಲಮ್ ಏನಾಗುತ್ತೆ ಅಂತಂದರೆ ಯುವರ್ ಡಿಫೇಮಿಂಗ್ ಯುವರ್ ಸೆಲ್ಫ್, ನಿಮ್ಮನ್ನು ನೀವೇ ಡಿಫೇಮ್ ಮಾಡ್ಕೋತಿದ್ದೀರಿ. ಒಂದು ಮನುಷ್ಯಗೆ ನ್ಯಾಚುರಲಿ ಏನಿರುತ್ತೆ ಅಂತಂದ್ರೆ ಒಂದು ಕಾಗ್ನೇಟಿವ್ ಕೆಪಾಸಿಟಿ ಇದ್ದೇ ಇರುತ್ತೆ. ಆ ಕಾಗ್ನೇಟಿವ್ ಕೆಪಾಸಿಟಿನ ನೀವು ಮಲ್ಟಿಪ್ಲೈ ಮಾಡ್ಬೇಕಷ್ಟೇ, ಯು ವಿಲ್ ಗೆಟ್ ರಿಸಲ್ಟ್. ಅದಕ್ಕೆ ಏನಿರ್ಬೇಕಂತಂದರೆ ಯು ಶುಡ್ ಹ್ಯಾವ್ ಅ ಕ್ಲಾರಿಟಿ, ಸಡನ್ ಕ್ಲಾರಿಟಿ ಇರಬೇಕು. ಡೆಫಿನೆಟ್ಲಿ ಕ್ಲಾರಿಟಿ ಇತ್ತಂದರೆ ಏನು ಬೇಕಂದ್ರೆ ನೀವು ವರ್ಕ್ ಮಾಡ್ತೀರಿ. ದಿಸ್ ಹ್ಯುಮ್ಯಾನಿಟೀಸ್ ಬಿಗ್ಗೆಸ್ಟ್ ಕರ್ಸ್ ಏನು ಕೊಡ್ತಾನೆ ರೀ, ವರಿಯಿಂಗ್, ಚಿಂತೆ ಮಾಡೋದು. ನೀವು ಎಷ್ಟು ವರಿ ಒಳಗೆ ಇರ್ತೀರಲ್ಲ ಅಷ್ಟು ಪರ್ಫಾರ್ಮೆನ್ಸ್ ಕಡಿಮೆ ಆಗುತ್ತೆ. ಈ ಟಾಪ್ ಅಚೀವರ್ಸ್ ಯಾರು ಇದಾರಲ್ಲ ಅವ್ರು ಯಾರೂ ವರಿ ಒಳಗೆ ಇರಲ್ಲ, ಅವ್ರು ಯಾವಾಗ ಕ್ಲಾರಿಟಿ ಇರತ್ತೆ. ದ ಕಿಂಗ್ ವಿಲ್ ನಾಟ್ ಬೀನ್ ಅ ವರಿ, ಯುವರ್ ಆಲ್ ಆರ್ ಗೋಯಿಂಗ್ ಟು ಬಿಕಮ್ ಅ ಕಿಂಗ್ ಓನ್ಲಿ, ಯು ಆರ್ ಗೋಯಿಂಗ್ ಟು ಬಿಕಮ್ ಅ ರೂಲರ್ಸ್. ನಾನು ಯಾವಾಗ ಹೇಳ್ತಿರ್ತೇನೆ, ಪೊಲಿಟಿಷಿಯನ್ಸ್ ಮೈಟ್ ಬಿ ಅ ಮಾಸ್ಟರ್ಸ್ ಬಟ್ ಯು ಆರ್ ಅ ರೂಲರ್ಸ್. ರೂಲರ್ಗೆ ಮೈಂಡ್ಸೆಟ್ ಯಾವಾಗ ಏನಿರಬೇಕಂತಂದರೆ ಕ್ಲಾರಿಟಿ ಇರಬೇಕು. ಕ್ಲಾರಿಟಿ ಅಂದರೆ ಲ್ಯಾಕ್ ಆಫ್ ವರಿ. ವ್ಲಾದಿಮಿರ್ ಪುಟಿನ್, ಹ್ಯಾವ್ ಯು ಸೀನ್ ವ್ಲಾದಿಮಿರ್ ಪುಟಿನ್ ಇನ್ ವರಿ? ಸಾಧ್ಯನೇ ಇಲ್ಲ, ಯು ಕಾಂಟ್ ಸಿ ಹಿಮ್. ಎದಕ್ಕಂತಂದರೆ ಹೀ ಈಸ್ ಎ ಕಿಂಗ್, ಹೀ ಈಸ್ ಎ ರೂಲರ್. ನೀವು ಸಬ್ಜೆಕ್ಟನ್ನು ಪ್ರಿಯೋರಿಟೈಸ್ ಮಾಡಬೇಕು. ಏನಿದೆಯಲ್ಲ ಯು ಹ್ಯಾವ್ ಟು ಪ್ರಿಯೋರಿಟೈಸ್ ಸಬ್ಜೆಕ್ಟ್. ಸರ್ ಸಬ್ಜೆಕ್ಟಿನ ಪ್ರಿಯೋರಿಟೈಸ್ ಹೆಂಗೆ ಮಾಡ್ಬೋದು ಅಂತಂತಂದರೆ ಅಕಾರ್ಡಿಂಗ್ ಟು ದ ವೇಟೇಜ್ ಇನ್ ದ ಎಕ್ಸಾಮ್. ಈ ಫಾರ್ ಎಕ್ಸಾಂಪಲ್ 2011ರಿಂದ 2024 ಒಳಗಡೆ ಹಿಸ್ಟ್ರಿ ಒಳಗಡೆ ಮ್ಯಾಕ್ಸಿಮಮ್ ಕ್ವಶನ್ಸ್ ಯಾವ ಟಾಪಿಕ್ ಮೇಲೆ ಬಂದಿದ್ದಾವೆ, ಪಾಲಿಟಿ ಮೇಲೆ ಮ್ಯಾಕ್ಸಿಮಮ್ ಕ್ವಶನ್ಸ್ ಯಾವ ಟಾಪಿಕ್ ಮೇಲೆ ಬಂದಿದ್ದಾವೆ, ಅದನ್ನು ನಾನು ಮಾಡಿದ್ದೇನೆ. ಈಗ ಡಿಕೋಡ್ ಮಾಡಿದ್ದೇನೆ, ನಿಮ್ಗೆ ಹೇಳ್ತೇನೆ ನಾನೀಗ. ಡಿಕೋಡ್ ಅಂತಂತಂದರೆ ಆಯ್ತಪ್ಪ, ಒಂದು 2-3 ವರ್ಷ ಪ್ರಿಲಿಮ್ಸಿಗೆ ಸಿಕ್ಕಾಪಟ್ಟೆ ಕ್ವಶನ್ಸ್ ಇದ್ರ ಮೇಲೆ ಬಂದಿದ್ದಾವೆ, ಅದನ್ನು ಅಷ್ಟೇ ಓದ್ಕೊಂಡು ಹೋಗೋದು ಹುಚ್ಚತನ. ಅದು ಇಟ್ ವಿಲ್ ಬಿ ಅ ಫುಲಿಶ್ನೆಸ್. ಯು ಹ್ಯಾವ್ ಟು ಅನಲೈಸ್ ದ ಪ್ರೀವಿಯಸ್ ಪೇಪರ್ಸ್ ಆ್ಯಂಡ್ ಯು ಹ್ಯಾವ್ ಟು ಡಿಸೈಡ್ ವಿಚ್ ಕ್ವಶನ್ಸ್ ಆನ್ ವಿಚ್ ಟಾಪಿಕ್ ದ ಮ್ಯಾಕ್ಸಿಮಮ್ ಕ್ವಶನ್ಸ್ ಕೇಮ್ ಟು ದ ಎಕ್ಸಾಮ್. ಅದು ನಿಮ್ಗೆ ಗೊತ್ತಿರಬೇಕು. ಅದು ನಾನು ಇಲ್ಲೇ ಡಿಕೋಡ್ ಮಾಡಿದೆ ನಿಮಗೋಸ್ಕರ. ಇಲ್ಲಿ ಇಂಪಾರ್ಟೆಂಟ್ ಏನಂತಂದರೆ ಅಕಾರ್ಡಿಂಗ್ ಟು ವೇಟೇಜ್ ಆಫ್ ಎಕ್ಸಾಮ್. ಡಿಕೋಡ್ ಯಾವಾಗೂ ನೋಡಿರಿ. ಇಲ್ಲಿ ನಾನು ಅದಕ್ಕೆ ಏನು ಕೊಟ್ಟಿದ್ದೇನೆ ಅಂತಂದರೆ 2 months ಏನಿದೆ ಅಲ್ಲ, 2 months ಯು ಹ್ಯಾವ್ ಟು ಗಿವ್ ಮೋರ್ ಇಂಪಾರ್ಟೆಂಟ್ ಫಾರ್ ಅ ಜನರಲ್ ಸ್ಟಡೀಸ್. ನಿಮ್ಮ ಕ್ವಶನ್ ಅರೈಸ್ ಆಗ್ಬೋದು, ಸರ್ ಕಂಪ್ಲೀಟ್ 2 months ಹೆಂಗೆ ಕೊಡೋಕ್ಕಾಗುತ್ತೆ, ಕೊಡಲೇಬೇಕು. ಎದಕ್ಕಂತ ಹೇಳ್ತೇನೆ ನಾನು ಇಲ್ಲಿ. ನೀವು ಅಬ್ಸರ್ವ್ ಮಾಡಿದರೆ ಫ್ರಮ್ ಜಾಗ್ರಫಿ naturally 15 to 18 questions will come to the exam. 15 to 18 questions means you are fetching around 30 to 36 marks. 15-18 ಕ್ವಶನ್ ಬಂತಂದರೆ 30-36 ಮಾರ್ಕ್ಸ್ ಇಲ್ಲೇ ಬರುತ್ತೆ ನಿಮಗೆ. ಸರ್ ಜಾಗ್ರಫಿನಾಗ ಏನು ಓದಬೇಕು ಅದು ನಾವು ಡಿಸ್ಕಸ್ ಮಾಡೋಣ. ಫಸ್ಟ್ ಜಾಗ್ರಫಿ ಎದಕ್ಕೆ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದೇನೆ. ಯಾವಾಗೂ ನಾ ಕ್ಲಾಸಿಗೆ ಹೇಳ್ತೇನೆ ನೀವು ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ಜಾಗ್ರಫಿ. ಅದಕ್ಕೆ ನಾನು ಟಾರ್ಗೆಟ್ ಬುಕ್ ನೋಡಿದರೆ ಅದನ್ನು ನಾನು ಜಾಗ್ರಫಿ ಅಂತಲೇ ನಿಮ್ಗೆ ಸ್ಟಾರ್ಟ್ ಮಾಡಿದ್ದೇನೆ. ಆಲ್ಮೋಸ್ಟ್ 90% ಆಫ್ ಯು ಆಲ್ ಆರ್ ಕಂಪ್ಲೀಟೆಡ್ ಜಾಗ್ರಫಿ. ನಾವು 30 to 36 ಮಾರ್ಕ್ಸ್ ಜಾಗ್ರಫಿ ಮೇಲೆ ಬರ್ತಾವೆ ನಿಮಗೆ. 30-36 ಮಾರ್ಕ್ಸ್ ಜಾಗ್ರಫಿನಾಗ ಬಂತಂದರೆ ಇಲ್ಲಿ ಇಂಪಾರ್ಟೆನ್ಸ್ ಏನಂತಂದರೆ ಫಸ್ಟ್ ಯು ಹ್ಯಾವ್ ಟು ಫಿನಿಶ್ ಜಾಗ್ರಫಿ ಕ್ವಶನ್ಸ್. ಮಾರ್ಕ್ಸ್ ಬರೋಣ ಹೊರಗಡೆ ತೊಗೊಂಬಿಡ್ರಿ. ಜಾಗ್ರಫಿ ಫಸ್ಟ್ ಕಂಪ್ಲೀಟ್ ಮಾಡಿಬಿಡ್ರಿ. ಇನ್ನೂ 2 ತಿಂಗಳಿದೆ. ಈ ಸರಿ ಕಂಪ್ಲೀಟ್ ಮಾಡೋದಂದ್ರೆ ಏನಂತಂದರೆ ಯು ಶುಡ್ ಬಿ ಮೋರ್ ಇನ್ಕ್ಲೈನ್ ಟುವರ್ಡ್ಸ್ ದ ರಿವಿಷನ್ ಮೈಂಡ್ ಸೆಟ್. ಈಗ ಫ್ರೆಶ್ ಆಗಿ ಜಾಗ್ರಫಿ ಹಿಡಿದ್ರೆ ನಿಮ್ಮ ದಡ್ತಾನೆ. ಆಲ್ರೆಡಿ ನಾನು ಹೇಳಿದೆ, ನಿಮ್ಮ ಟಾರ್ಗೆಟ್ನ ಕೊಟ್ಟಿದ್ದೇನೆ. ಆಲ್ರೆಡಿ ಮ್ಯಾಕ್ಸಿಮಮ್ ನಾನು 9 ಟೆಸ್ಟ್ ಕಂಡಕ್ಟ್ ಮಾಡಿದ್ದೇನೆ. ಮಿನ್ ಬೇಸಿಕ್ ಚಾಪ್ಟರ್ಸ್ ಮೇಲೆ ನಾನು 9 ಮೈಕ್ರೋ ಟೆಸ್ಟ್ ಕಂಡಕ್ಟ್ ಮಾಡಿದ್ದೇನೆ. ಮ್ಯಾಪಿಂಗ್ಗಳು ಕಂಡಕ್ಟ್ ಮಾಡಿದ್ದೇನೆ ಟೆಸ್ಟು. ಈಗ ನಾನು ಮತ್ತೆ ಕಂಟಿನ್ಯೂ ಟೆಸ್ಟ್ಗಳು ಸ್ಟಾರ್ಟ್ ಮಾಡ್ತೇನೆ. ಈಗ ನೆಕ್ಸ್ಟ್ ಎನ್ವೈರ್ಮೆಂಟ್ ಟೆಸ್ಟ್ ತೊಗೋತೇನೆ ನಾನು. ಇಲ್ಲಿ ಏನಿದೆ ಅಂತಂದರೆ 30 to 36 ಮಾರ್ಕ್ಸ್, ಆಲ್ಮೋಸ್ಟ್ 15 to 18 ಕ್ವಶನ್ಸ್ ಬರ್ತಾವೆ. ಆಲ್ಮೋಸ್ಟ್ ಪಾಸ್ಟ್ ಒಂದು 10 to 15 ಇಯರ್ಸ್ ಕ್ವಶನ್ ಪೇಪರನ್ನು ಅನಲೈಸ್ ಮಾಡಿ ನಾನು ಇದು ಕ್ಯಾಲ್ಕುಲೇಷನ್ ಮಾಡಿದ್ದು. ಅದನ್ನು ಯೂಸ್ ತೊಗೋರಿ. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಏನಂತಂದರೆ ಆಫ್ಟರ್ ಜಾಗ್ರಫಿ ಯು ಹ್ಯಾವ್ ಟು ಸ್ವಿಚ್ ಟು ದ ಪಾಲಿಟಿ. ನೋಡ್ರಿ ಇಲ್ಲ 15 to 20 ಕ್ವಶನ್ಸ್. 15 to 20 questions ಅಂದರೆ ಆನ್ ಆ್ಯಂಡ್ ಆನ್ ಯು ಆರ್ ಗೆಟಿಂಗ್ 30 to 40 ಮಾರ್ಕ್ಸ್. ಇಟ್ ಈಸ್ ಆಲ್ಸೋ ಗೇಮ್ ಚೇಂಜರ್. ನೋಡಿರಿ ಹಬ್ಬ ಬಂದರೆ ಜಾಗ್ರಫಿ ಪೊಲಿಟಿಗೆ ಏನಿಲ್ಲ ಅಂದರೆ ಇಲ್ಲಿ 70-76 ಮಾರ್ಕ್ಸ್ ನಿಮ್ಮ ಜಾಗ್ರಫಿ ಪೊಲಿಟಿನಾಗೆ ಬಂತು. ಇನ್ನು ಕಟ್ ಆಫ್ ಕ್ಲಿಯರ್ ಮಾಡ್ಬೇಕಾದ್ರೆ ಇನ್ನೊಂದು 20-30 ಮಾರ್ಕ್ಸ್ ಬಂದರೆ ನೀವು ಕಟ್ ಆಫ್ ಕ್ಲಿಯರ್ ಮಾಡ್ತೀರಿ. ದ್ಯಾಟ್ ಈಸ್ ವೆರಿ ಸಿಂಪಲ್ ಟು ಕ್ಲಿಯರ್ ಅ ಫಿಲಿಮ್ಸ್. ಬಟ್ ಇವೇ ಕ್ವಶನ್ಸ್ ಬರ್ತಾವೆ ಅನ್ನೋದು ಇದೆಯಲ್ಲ, ದಟ್ ಈಸ್ ಅ ಸೆಕೆಂಡ್ ಪಾರ್ಟ್ ಆಫ್ ದ ಡಿಕೋಡಿಂಗ್. ಅದನ್ನು ನಾನು ಹೇಳ್ತೇನೆ ನಿಮಗೆ. ಜಸ್ಟ್ ನಾನು ನಿಮ್ಗೆ ಏನು ಹೇಳ್ತಿದ್ದೇನೆ ಅಂದರೆ ಐ ಆಮ್ ಗೋಯಿಂಗ್ ಟುವರ್ಡ್ಸ್ ದ ಸಬ್ಜೆಕ್ಟ್ ವೈಸ್. ಯಾವ ಸಬ್ಜೆಕ್ಟಿಗೆ ಎಷ್ಟು ಕ್ವಶನ್ಸ್ ವೇಟೇಜ್ ಇದೆ ಅನ್ನೋದು. 12 to 18 ಕ್ವಶನ್ಸ್ ಬರ್ತವೆ. 24 to 36 ಮಾರ್ಕ್ಸ್. 24 to 36 ಮಾರ್ಕ್ಸ್ ನಿಮ್ಮ ಕೈ ಒಳಗಡೆ ಇದ್ದಂಗೆ. ಜಸ್ಟ್ ಹಿಸ್ಟ್ರಿ ಮತ್ತು ಆರ್ಟ್ ಆ್ಯಂಡ್ ಕಲ್ಚರ್ ಕಂಬೈಂಡಾಗಿ ಓದಿದರೆ. ಅಗೇನ್ ಹಿಸ್ಟ್ರಿ ಒಳಗಡೆ ಏನು ಓದಬೇಕು, ಆರ್ಟ್ ಆ್ಯಂಡ್ ಕಲ್ಚರ್ ಏನು ಓದಬೇಕು ಅದು ನೋಡೋಣ ನಾವು. ಜಸ್ಟ್ ಐ ಆಮ್ ಟೆಲ್ಲಿಂಗ್ ದ ವೇಟೇಜ್. ಅಂದರೆ ಎಕನಾಮಿಕ್ಸ್ ನೋಡ್ರಿ ಇಲ್ಲಿ. ಎಕನಾಮಿಕ್ಸ್ 13 to 18 ಕ್ವಶನ್ಸ್ ಬರ್ತವೆ. ಮ್ಯಾಕ್ಸಿಮಮ್ ಕರೆಂಟ್ ಅಫೇರ್ಸ್ ಓರಿಯೆಂಟೆಡ್ ಇರ್ತವೆ. 26-36 ಮಾರ್ಕ್ಸ್ ಎದರಿಂದ ತೆಗಿಬೋದು ಅಂತಂದರೆ ನೀವು ಎಕನಾಮಿಕ್ಸ್ ಅಂತಲೇ ತೆಗಿಬೋದು. ಇಲ್ಲಿ ನಾವು ಸ್ವಲ್ಪ ಅಬ್ಸರ್ವ್ ಮಾಡಿದರೆ, ಇಫ್ ಯು ಅಬ್ಸರ್ವ್ ಹಿಯರ್, ಕಂಬೈನ್ಡ್ಲಿ 4 ಸಬ್ಜೆಕ್ಟಿಗೆ ಯು ಆರ್ ಗೆಟ್ಟಿಂಗ್ ಅರೌಂಡ್ 97 to 130 ಮಾರ್ಕ್ಸ್ ಕಂಬೈನ್ಡ್ಲಿ. ಜಸ್ಟ್ ಇಫ್ ಯು ಆರ್ ಪ್ರಿಪೇರ್ ಫಾರ್ 4 ಸಬ್ಜೆಕ್ಟ್ಸ್ ಯು ಆರ್ ಗೆಟ್ಟಿಂಗ್ ಅರೌಂಡ್ 97 to 130 ಮಾರ್ಕ್ಸ್. ಯು ಆರ್ ಆಲ್ಮೋಸ್ಟ್ ಕಟ್ ಆಫ್ ಇಸ್ ಕ್ಲಿಯರ್ಡ್. ಜಸ್ಟ್ 4 ಸಬ್ಜೆಕ್ಟನ್ನು ನೀಟಾಗಿ ಓದಿಬಿಟ್ರೆ ನಿಮ್ಮ ಕಟ್ ಆಫ್ ಕ್ಲಿಯರ್ ಆದಂಗೆ. ಜಸ್ಟ್ 4 ಸಬ್ಜೆಕ್ಟ್ಸ್: ಜಾಗ್ರಫಿ,
ಪಾಲಿಟಿ, ಹಿಸ್ಟ್ರಿ, ಎಕನಾಮಿಕ್ಸ್. ಇವು 4 ಸಬ್ಜೆಕ್ಟನ್ನು ಒಂದು ಸ್ವಲ್ಪ ನೀಟಾಗಿ ಓದ್ಬಿಟ್ರೆ ಯು ಆಲ್ರೆಡಿ ಕ್ಲಿಯರ್ ದ ಫಿಲಿಮ್ಸ್ ಇಯರ್. ಇದನ್ನು ಕಟ್ ಆಫ್ ಕ್ಲಿಯರ್ ಆಯ್ತು ನಿಮ್ಮದು ಜಸ್ಟ್ ಬೈ ಗೆಟಿಂಗ್ 97 to 130 ಮಾರ್ಕ್ಸ್. ಇಲ್ಲಿ ನೆಕ್ಸ್ಟ್ ಇಂಪಾರ್ಟೆಂಟ್ ನೋಡ್ರಿ, ಇಲ್ಲಿ ಫಸ್ಟ್ 4 ಸಬ್ಜೆಕ್ಟ್ಸನ್ನ ಪ್ರಿಪೇರ್ ಆಗಿಬಿಡ್ರಿ. ಫಸ್ಟ್ ನಾನು ಏನು ಹೇಳಿದ್ದೀನಿ ಅಂತಂದರೆ ಇವು 4 ಸಬ್ಜೆಕ್ಟ್ಸನ್ನ ಕಂಪಲ್ಸರಿಲಿ ಪ್ರಿಪೇರ್ ಆಗಿ ಮುಗಿಸಿಬಿಡ್ರಿ. ಈಸಿ ಸಬ್ಜೆಕ್ಟ್ಸ್ ಇದ್ದಾವೆ, ಈಸಿ ಟಾಪಿಕ್ಸ್ ಇದ್ದಾವೆ. ನಾ ಹೈಡ್ ಟಾಪಿಕ್ಸ್ ಅಂತೂ ನಾನೇ ಕ್ಲಾಸ್ ತೊಗೋತಿದ್ದೇನೆ, ಅಲ್ಲಿ ಮುಗಿದು ಹೋಗ್ಬಿಡುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಏನಂತಂತಂದರೆ ಎನ್ವಿರಾನ್ಮೆಂಟ್, ವೆರಿ ಇಂಪಾರ್ಟೆಂಟ್. ಎನ್ವಿರಾನ್ಮೆಂಟ್ ಆನ್ ಆ್ಯಂಡ್ ಅರೌಂಡ್ ಎಷ್ಟು ಕ್ವಶನ್ಸ್ ಬರ್ತವೆ ಅಂದರೆ 15 to 20 ಕ್ವಶನ್ಸ್ ಬರ್ತವೆ. ಯು ಆರ್ ಗೆಟಿಂಗ್ 30 to 40 ಮಾರ್ಕ್ಸ್, 30ರಿಂದ 40 ಮಾರ್ಕ್ಸ್ ನಿಮ್ಮ ಕಡೆ ಇದ್ದಂಗೆ. ಇಲ್ಲಿ ನೆಕ್ಸ್ಟ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಇಲ್ಲಿ ನೋಡಿರಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪ್ಲಸ್ ಜನರಲ್ ಸೈನ್ಸ್ ಇಲ್ಲೇ ಓದಿಬಿಡ್ರಿ. ಜನರಲ್ ಸೈನ್ಸ್ ಅದು ಏನಂತಂದರೆ NCERT 11th 12th ಕ್ಲಾಸ್ನ ಏನು ಬಯಾಲಜಿ ಇದೆಯಲ್ಲ ಅಂದ್ರೆ ಅಷ್ಟು ಅದು ಕೆಮಿಸ್ಟ್ರಿ ಫಿಸಿಕ್ಸ್ ಬಿಟ್ಬಿಡಿರ್ಬೇಕಂದ್ರೆ. ಬಟ್ ಯು ಹ್ಯಾವ್ ಟು ಗಿವ್ ಮೋರ್ ಇಂಪಾರ್ಟೆನ್ಸ್ ಫಾರ್ ದ ಹೆಲ್ತ್ ಸೈನ್ಸಸ್ ಅಥವಾ ಬಯಾಲಜಿಕಲ್ ಇನ್ಕ್ಲೈನ್ಡ್ ಏನು ಟಾಪಿಕ್ಸ್ ಇದಾವಲ್ಲ ಅವನು ಸ್ವಲ್ಪ ಇಂಪಾರ್ಟೆನ್ಸ್ ಕೊಟ್ಟುಬಿಟ್ರೆ 8 to 15 ಕ್ವಶನ್ಸ್ ಬರ್ತವೆ, 16 to 30 ಮಾರ್ಕ್ಸ್. ಇಲ್ಲಿ ಏನಾದರೂ ನೀವು ಪ್ರಿಪೇರ್ ಮಾಡಿದರೆ ದೀಸ್ ಆರ್ ಅ ಸೇಫರ್ ಸೈಡ್. ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ IFS, ಯು ಆರ್ ಏಮಿಂಗ್ ಫಾರ್ ಅ ಹೈಯರ್ ಕಟ್ ಆಫ್, ದೀಸ್ ವಿಲ್ ಬಿ ಹೆಲ್ಪ್ಫುಲ್. 18 to 22 ಕ್ವಶನ್ಸ್ ಬರ್ತವೆ ಆನ್ ಅರೌಂಡ್ 36 to 44 ಮಾರ್ಕ್ಸ್. ಈ ಕರೆಂಟ್ ಅಫೇರ್ಸ್ ಹೆಂಗೆ ಓದಬೇಕು ಏನು ಓದಬೇಕು ಅಂತ ನಾನು ಹೇಳ್ತೇನೆ. ಜಸ್ಟ್ ಎಷ್ಟು 18 to 20 ಕ್ವಶನ್ಸ್ 36 to 40 ಮಾರ್ಕ್ಸ್ ಬಂದೇ ಬರ್ತವೆ ಕರೆಂಟ್ ಅಫೇರ್ಸ್ ಒಳಗಡೆ. ಕರೆಂಟ್ ಅಫೇರ್ಸ್ ಹೆಂಗೆ ಓದೋದಂತಂದರೆ ಕರೆಂಟ್ ಅಫೇರ್ಸ್ನ ನೀವು 2 ರೀತಿ ಡಿವೈಡ್ ಮಾಡ್ಬೇಕು. ಯು ಹ್ಯಾವ್ ಟು ಡಿವೈಡ್ ಕರೆಂಟ್ ಅಫೇರ್ಸ್ ಇಂಟು 2 ಪಾರ್ಟ್ಸ್. ಯಾವುದ್ಯಾವುದು ಅಂತಂತಂದರೆ ಒಂದು ನೋಡ್ರಿ, ಒಂದು ಫ್ಯಾಕ್ಚುಯಲ್, ಇನ್ನೊಂದು ಕಾನ್ಸೆಪ್ಚುಯಲ್. ಫ್ಯಾಕ್ಚುಯಲ್ ಅಂತಂದರೆ ಕೆಲವೊಂದು ಓನ್ಲಿ ಫ್ಯಾಕ್ಟ್ಸ್ ಕೇಳ್ತಾರೆ. ಫ್ಯಾಕ್ಟ್ಸ್ ಅಂತಂದರೆ ಯಾವ ಥರ ಅಂತಂದರೆ ಕರೆಂಟ್ ಅಫೇರ್ಸ್ ರಿಲೇಟೆಡ್, ಹಿಸ್ಟ್ರಿ ರಿಲೇಟೆಡ್ ಕರೆಂಟ್. ಫಾರ್ ಎಕ್ಸಾಂಪಲ್ ದೊಲೈವೇರ ಇದೆ ಅಂತ ಇಟ್ಕೋರಿ ಕರೆಂಟ್ ಅಫೇರ್ಸ್ನಾಗ. ಹಿ ವಿಲ್ ಆಸ್ಕ್ ದ ಇವೆಂಟ್ಸ್ ಆಫ್ ದ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಕಾರ್ಡಿಂಗ್ ಟು ದ ಡೇಟ್ಸ್. ಆ ರೀತಿ ಹೇಳ್ತಿದ್ದೆ ನಾನು. ಅಂದರೆ ವಿಚ್ ಎವರ್ ಹಿಸ್ಟಾರಿಕಲ್ ರಿಲೇಟೆಡ್ ಟಾಪಿಕ್ಸ್ ಕಮ್ ಇನ್ ಟು ದ ಕರೆಂಟ್ ಅಫೇರ್ಸ್ ದೇ ವಿಲ್ ಬಿ ಆಸ್ಕ್ಡ್ ಇನ್ ಅ ಫ್ಯಾಕ್ಚುಯಲ್ ಫಾರ್ಮ್. ಅದನ್ನು ಯಾವ ಫಾರ್ಮ್ನಾಗ ಕೇಳ್ತಾರೆ ಅಂತಂತಂದ್ರೆ ಫ್ಯಾಕ್ಚುಯಲ್ ಫಾರ್ಮ್ನಾಗ ಕೇಳ್ತಾರೆ. ಓಕೆ, ಇನ್ನೊಂದು ಏನಂತಾರೆ ಕಾನ್ಸೆಪ್ಟ್. ಈಗ ಫಾರ್ ಎಕ್ಸಾಂಪಲ್ ಜಾಗ್ರಫಿನಾಗ ಫೈಂಡಿಂಗ್ ಫಾರ್ಟಿಂಗ್ ಎಲ್ಲ ನೋಡ್ತೀರಿ, ಎಲ್ಲೋ ಲ್ಯಾಂಡ್ ಸ್ಲೈಡ್ ಆಗಿರುತ್ತೆ, ಎಲ್ಲೋ ಒಂದು ಪ್ಲೇಸ್ನಾಗ ಲ್ಯಾಂಡ್ ಸ್ಲೈಡ್ ಆಗಿರುತ್ತೆ. ಆ ಲ್ಯಾಂಡ್ ಸ್ಲೈಡ್ ಆದ್ರೆ ಏನು ಕೇಳ್ತಾರೆ, ಕಾನ್ಸೆಪ್ಟ್ ಕೇಳ್ತಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಬೆಸ್ಟ್ ಸೂಟೇಬಲ್ ಫಾರ್ ದ ರೀಸನ್ಸ್ ಫಾರ್ ದ ಲ್ಯಾಂಡ್ ಸ್ಲೈಡ್. ಅಂದರೆ ಯು ಹ್ಯಾವ್ ಟು ಪ್ರಿಪೇರ್ ಫಾರ್ ಬೋತ್ ಫ್ಯಾಕ್ಟ್ ಆಸ್ ವೆಲ್ ಆಸ್ ಅ ಕಾನ್ಸೆಪ್ಟ್. ಮತ್ತು ಎಕ್ಸಾಮ್ನಾಗ ಸ್ಟೇಟ್ಮೆಂಟ್ ವೈಸ್ ಬಂದು ಅಂತಂದರೆ ಫ್ಯಾಕ್ಟ್ ಮತ್ತು ಕಾನ್ಸೆಪ್ಟ್ ಎರಡು ಮಿಕ್ಸ್ ಮಾಡಿ ಬರ್ತವೆ. ನಾವು ಆಲ್ರೆಡಿ 2024 ಫಿಲಿಮ್ಸ್ ಕ್ವಶನ್ ಪೇಪರ್ ಡಿಸ್ಕಸ್ ಮಾಡುವಾಗ ಅದನ್ನು ನಾವು ನೋಡಿದ್ದೇವೆ, ಅದನ್ನು ಅಬ್ಸರ್ವ್ ಮಾಡಿದ್ದೇವೆ ನಾವು. ಓಕೆ, ನೆಕ್ಸ್ಟ್ ಇಲ್ಲಿ ಇಂಪಾರ್ಟೆಂಟ್ ಏನಂತಂತಂದರೆ ಪ್ಲೇಸಸ್ಸು, ಇಲೆಕ್ಷನ್ ರಿಲೇಟೆಡ್ ಏನಾರು ಇತ್ತಂತಂದರೆ ಆಲ್ಮೋಸ್ಟ್ ಏನು ಮಾಡ್ತಂದ್ರೆ ಫ್ಯಾಕ್ಚುಯಲ್. ಇಲ್ಲಿ ನೋಡ್ರಿ ಎಕ್ಸಾಂಪಲ್ ನೋಡ್ರಿ, ಇಲ್ಲ ಎಕನಾಮಿ ರಿಲೇಟೆಡ್ ಇದು ಎಕ್ಸಾಂಪಲ್ ದ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ CBDC, RBI's ಎಕ್ಸ್ಪಾನ್ಷನ್ ಆಫ್ ದ ಡಿಜಿಟಲ್ ರುಪಿ. ಕಾನ್ಸೆಪ್ಚುಯಲ್ ಬೇಸ್ ಏನು ಕೇಳ್ಬೋದು ಅಂತಂದರೆ ಫಿಯಾಟ್ ಮನಿ ಅಂತ ಕೇಳ್ಬೋದು, ಲೀಗಲ್ ಟೆಂಡರ್ ಅಂತ ಕೇಳ್ಬೋದು, ಡಿಫ್ರೆನ್ಸ್ ಬಿಟ್ವೀನ್ CBDC ಆ್ಯಂಡ್ ಕ್ರಿಪ್ಟೋ ಕರೆನ್ಸಿ ಕೇಳ್ಬೋದು. ಇಲ್ಲಿ ನೋಡ್ರಿ ಆಲ್ರೆಡಿ ಕ್ವಶನ್ ಬಂದಿದೆ ವಿತ್ ರೆಫರೆನ್ಸ್ ಟು ದಸ್, ಅಂದ್ರೆ ಕ್ವಶನ್ ಬಂದಿದೆ ಅಂದ್ರೆ ಈ ಥರ ಬರ್ಬೋದು. ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ ರಿಲೇಟೆಡ್ ಟು ಕನ್ಸಿಡರ್ ವಿಚ್ ಆಫ್ ದ ಫಾಲೋಯಿಂಗ್. ಇಟ್ ಇಸ್ ಅ ಲೀಗಲ್ ಟೆಂಡರ್, ಇಟ್ ಎಲಿಮಿನೇಟ್ಸ್ ಅ ನೀಡ್. ಇಲ್ಲಿ ನೋಡ್ರಿ ಲೀಗಲ್ ಟೆಂಡರ್ ಇವೆಲ್ಲ ಕಾನ್ಸೆಪ್ಟು. ಇಟ್ ಎಲಿಮಿನೇಟ್ಸ್ ನೀಡ್ ಆಫ್ ಕಮರ್ಷಿಯಲ್ ಬ್ಯಾಂಕ್ಸ್ ಕಾನ್ಸೆಪ್ಟು. ಇಟ್ ಈಸ್ ಬೇಸ್ಡ್ ಆನ್ ಬ್ಲಾಕ್ ಚೈನ್ ಟೆಕ್ನಾಲಜಿ ಕಾನ್ಸೆಪ್ಟು. ಅಂತಂದರೆ ಈ ರೀತಿ ಏನಾದರೂ ಕ್ವಶನ್ ಬಂತಂದರೆ ಒಂದು ಸ್ವಲ್ಪ ಈಸಿ ಹಂಗೆ ಇದ್ದೇ ಇರುತ್ತೆ, ಅದಕ್ಕಂದರೆ ಇದು ಕಾನ್ಸೆಪ್ಚುಯಲ್ ಬೇಸ್. ಆದ್ರೆ ಒಮ್ಮೊಮ್ಮೆ ಏನು ಕೇಳ್ಬಿಡ್ತಾರೆ ಅಂತಂತಂದರೆ ಇಲ್ಲಿ ಏನಾದರೂ ಡೇಟನ್ನು ಏನಾದರೂ ಮೆನ್ಷನ್ ಮಾಡಿದೆ ಅಂತಂದರೆ ಅಥವಾ ಡೇಟಾನ ಮೆನ್ಷನ್ ಮಾಡಿದೆ ಅಂತಂದರೆ ಇದು ಏನಾಗ್ಬಿಡುತ್ತೆ ಅಂತಂದರೆ ಫ್ಯಾಕ್ಚುಯಲ್ ಆಗಿಬಿಡುತ್ತೆ. ಅಂದರೆ ಯು ಶುಡ್ ಹ್ಯಾವ್ ದ ಇಂಟೆಲಿಜೆನ್ಸ್ ಆರ್ ಅ ಎಬಿಲಿಟಿ ಟು ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಅ ಫ್ಯಾಕ್ಟ್ ಆ್ಯಂಡ್ ಕಾನ್ಸೆಪ್ಟ್. 100 ಕ್ವಶನ್ಸ್ ಒಳಗಡೆ ಫ್ಯಾಕ್ಟ್ ರಿಲೇಟೆಡ್ ಏನಾದರೂ ಒಂದು 30 to 40 ಕ್ವಶನ್ಸೇ ಬಂದು ಅಂದರೆ ದ್ಯಾಟ್ ಎಕ್ಸಾಮ್ ಈಸ್ ಕನ್ಸಿಡರ್ಡ್ ಆಸ್ ಅ ಡಿಫಿಕಲ್ಟ್ ಎಕ್ಸಾಮಿನೇಷನ್. ಸರ್ ಫ್ಯಾಕ್ಟ್ ಹೆಂಗೆ ನೆನಪಿಟ್ಕೊಳ್ಳೋದು ಅಂತಂದರೆ ವೆನ್ ಯು ಆರ್ ಹ್ಯಾವಿಂಗ್ ಅ ಕಾನ್ಸೆಪ್ಚುಯಲ್ ಕ್ಲಾರಿಟಿ. ಆ 30 ಕ್ವಶನ್ಸ್ ಒಳಗಡೆ ಒಂದು 10 ಕ್ವಶನ್ಸ್ ನೀವು ಹೆಂಗೆ ಡೀಲ್ ಮಾಡ್ಬೋದು ಅಂತಂದರೆ ಇಫ್ ಯು ಹ್ಯಾವ್ ಕಾನ್ಸೆಪ್ಚುಯಲ್ ಕ್ಲಾರಿಟಿ, ಗೆಸ್ಸಿಂಗ್ ಏನಾಗುತ್ತೆ ಅಂದರೆ ಸ್ಟ್ರಾಂಗ್ ಆಗುತ್ತೆ. ದ ಫ್ಯೂಯಲ್ ಫಾರ್ ದ ಗೆಸ್ಸಿಂಗ್ ಏನಂತಂದರೆ ಈಸ್ ಅ ಕಾನ್ಸೆಪ್ಚುಯಲ್ ಕ್ಲಾರಿಟಿ. ಅದು ಫ್ಯೂಯಲ್ ಇದ್ದಂಗೆ. ನಿಮ್ಮ ಕಾನ್ಸೆಪ್ಟ್ ಕ್ಲಾರಿಟಿ ಇಲ್ಲಿ CBDCಗೆ ಮತ್ತು ಯಾವುದು ಡಿಜಿಟಲ್ ಕರೆನ್ಸಿಗೆ ಮತ್ತು ಕ್ರಿಪ್ಟೋ ಕರೆನ್ಸಿಗೆ ನಿಮ್ಗೆ ಡಿಫ್ರೆನ್ಸ್ ಗೊತ್ತಿಲ್ಲ ಅಂದರೆ ಇದ್ರ ಬಗ್ಗೆ ನಾನು ಒಂದು ಸರಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ತೊಗೊಂಡಿದ್ದೆ. ದ ಇಂಪಾರ್ಟೆನ್ಸ್ ಈಸ್ ಅ ಮೈಂಡ್ಸೆಟ್ ಈಸ್ ಅ ಇಂಪಾರ್ಟೆಂಟ್. ವಿದೌಟ್ ನೋಡ್ರಿ ಪ್ರಿಲಿಮ್ಸ್, ಮೇನ್ಸ್ ಆ್ಯಂಡ್ ಪರ್ಸನಾಲಿಟಿ ಟೆಸ್ಟ್, ಈ 3 ಸ್ಟೇಜಸ್ ಏನಿದಾವಲ್ಲ, ಈ 3 ಸ್ಟೇಜಿಗೆ ದೇರ್ ಆರ್ ಅ ಡಿಫ್ರೆಂಟ್ ಮೈಂಡ್ಸೆಟ್. ದ ಪ್ರಿಲಿಮ್ಸ್ ಮೈಂಡ್ಸೆಟ್ ಇಸ್ ಡಿಫ್ರೆಂಟ್, ಮೇನ್ಸ್ ಮೈಂಡ್ಸೆಟ್ ಇಸ್ ಡಿಫ್ರೆಂಟ್ ಆ್ಯಂಡ್ PT ಮೈಂಡ್ಸೆಟ್ ಇಸ್ ಡಿಫ್ರೆಂಟ್. ಈಗ 3 ತಿಂಗಳು ಅಥವಾ 4 ತಿಂಗಳೊಳಗೆ ಬಿಟ್ವೀನ್ 3 to 4 months ಯು ಹ್ಯಾವ್ ಟು ಬಿಲ್ಡ್ ದ ಪ್ರಿಲಿಮ್ಸ್ ಓರಿಯೆಂಟೆಡ್ ಮೈಂಡ್ಸೆಟನ್ನು ಬಿಲ್ಡ್ ಮಾಡ್ಕೊಳ್ಳಿ. ಅದನ್ನೇ ಹೇಳ್ತಿದ್ದೆ ನಾನೀಗ. ಓಕೆ, ಕಮಿಂಗ್ ಟು ದ ನೆಕ್ಸ್ಟ್ ನೀವು ಏನಾದ್ರು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ನೋಡ್ರಿ
ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ರಿಲೇಟೆಡ್ ಯಾವ ರೀತಿ ಕ್ವಶನ್ಸ್ ಬರ್ಬೋದು? ಕರೆಂಟ್ ಅಫೇರ್ಸ್, ನ್ಯಾಷನಲ್ ಕ್ವಾಂಟಮ್ ಮಿಷನ್ ಇತ್ತು ಕರೆಂಟ್ ಅಫೇರ್ಸ್ ಒಳಗಡೆ. ಇಲ್ಲಿ ನೋಡಿ ಒಂದು ಸ್ವಲ್ಪ ಇದು ಯಾವ ಲೆವೆಲ್ ಅಂತಂದ್ರೆ ಫ್ಯಾಕ್ಟ್, ನಿಮ್ಗೆ ಓದಿದ್ರೆ ಗೊತ್ತಾಗುತ್ತೆ ನ್ಯಾಷನಲ್ ಕ್ವಾಂಟಮ್ ಮಿಷನ್ ಅಂದ್ರೆ ಏನಂತೇಳಿ. ಕಾನ್ಸೆಪ್ಚುಯಲ್ ಬೇಸ್ ಇದ್ರದ್ದೇ ಫ್ಯಾಕ್ಟ್ ನಾನು ಏನಾದ್ರು ಕಾನ್ಸೆಪ್ಚುಯಲ್ ಕನ್ವರ್ಟ್ ಮಾಡಿದ್ದೆ ಅಂದರೆ ಕ್ಯೂಬಿಟ್ಸ್ ಅಂದ್ರೆ ಏನು, ವಾಟ್ ಯು ಮೀನ್ ಬೈ ಕ್ಯೂಬಿಟ್ಸ್, ವಾಟ್ ಯು ಮೀನ್ ಬೈ ಸೂಪರ್ ಪೊಸಿಷನ್, ವಾಟ್ ಯು ಮೀನ್ ಬೈ ಕ್ವಾಂಟಮ್ ಎನ್ಕ್ರಿಪ್ಷನ್. ಕ್ವಶನ್ ಯಾವ ರೀತಿ ಬರ್ಬೋದು ಅಂತಂದ್ರೆ ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಪೊಟೆನ್ಷಿಯಲ್ ಅಪ್ಲಿಕೇಶನ್ಸ್ ಆಫ್ ದ ಕ್ವಾಂಟಮ್ ಟೆಕ್ನಾಲಜಿ, ಸೆಕ್ಯೂರ್ ಕಮ್ಯುನಿಕೇಶನ್, ಹೈ ಸ್ಪೀಡ್ ಕಂಪ್ಯೂಟಿಂಗ್, ವೆದರ್ ಮಾಡಿಫಿಕೇಶನ್, ಸೆಲೆಕ್ಟ್ ದ ಕರೆಕ್ಟ್ ಆನ್ಸರ್. ಇಲ್ಲಿ ಲೈನ್ ಆಯಿತು, ಯು ಶುಡ್ ಹ್ಯಾವ್ ಅ ನಾಲೆಜ್ ಆಫ್ ಬೋತ್ ಫ್ಯಾಕ್ಟ್ ಆಸ್ ವೆಲ್ ಆಸ್ ಅ ಕಾನ್ಸೆಪ್ಟ್. ಈ ರೀತಿ ಕ್ವಶನ್ ಬಂದಾಗ ದ ರೇಟ್ ಆಫ್ ಅಪಿಯರೆನ್ಸ್ ಆಫ್ ಕಾನ್ಸೆಪ್ಚುಯಲ್ ಆಸ್ ವೆಲ್ ಆಸ್ ಅ ಫ್ಯಾಕ್ಚುಯಲ್ ಬೇಸ್ಡ್ ಕ್ವಶನ್ಸ್ ವಿಲ್ ಡಿಸೈಡ್ ದ ಫೇಟ್ ಆಫ್ ಯುವರ್ ಕ್ಲಿಯರಿಂಗ್ ದ ಫಿಲಿಮ್ಸ್. ನಿಮ್ಮ ಹಣೆ ಬರೋಣ ಇದೇ ಡಿಸೈಡ್ ಮಾಡೋದು. ಎನ್ವೈರ್ಮೆಂಟ್ ನೋಡಿ, ಫ್ಯಾಕ್ಟ್ ಬೇಸ್ಡ್ ಕ್ವಶನ್. ಎನ್ವೈರ್ಮೆಂಟ್ ಒಳಗಡೆ ಏನು ಕ್ವಶನ್ ಇದೆ, ಜಸ್ಟ್ ಇಟ್ ಇಸ್ ಫ್ಯಾಕ್ಟ್ ಬೇಸ್ಡ್ ಕ್ವಶನ್. ಏನು ಕೇಳ್ತಾರೆ ಅಂತಂತಂದರೆ ಇವು ಎಸ್ ಆರ್ ನೋ ಟೈಮ್, ಇವು ಟೋಟಲಿ ಇದ್ರ ಮೇಲೆ ಡಿಪೆಂಡ್ ಇರ್ತಾವೆ ಅಂತಂದರೆ ಯುವರ್ ಮೆಮರಿ ಎದ್ರ ಮೇಲೆ ಡಿಪೆಂಡ್ ಇರುತ್ತೆ ಅಂದರೆ ಮೆಮರಿ ಇಸ್ ಟೋಟಲಿ ಡಿಪೆಂಡ್ ಅಪಾನ್ ಅ ರಿವಿಷನ್. ಮೆಮರಿ ಇಸ್ ಟೋಟಲಿ ಡಿಪೆಂಡ್ ಅಪಾನ್ ಅ ರಿವಿಷನ್. ಈ ರೀತಿ ಕ್ವಶನ್ಸ್ ಬಂದರೆ ವಿಚ್ ಆಫ್ ದ ಫಾಲೋಯಿಂಗ್ ಸೈಟ್ಸ್ ವೇರ್ ಆ್ಯಡೆಡ್ ಟು ದ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ರೀಸೆಂಟ್ಲಿ? ಶಾಂತಿನಿಕೇತನ, ಹೊಯ್ಸಳ ಟೆಂಪಲ್ಸ್, ದೊಲವೀರಾ, ಸೆಕ್ರೆಡ್ ಎನ್ಸೆಂಬಲ್ಸ್ ಆಫ್ ದ ಹೊಯ್ಸಳಾಸ್. ಇದು UPSC ಆಫನ್ ಕೇಳುತ್ತಿದ್ದು ಈ ಥರ ಫ್ಯಾಕ್ಟ್ಸ್. ಯುನೆಸ್ಕೋ ರಿಲೇಟೆಡ್ ನೋಡ್ರಿ ನೀವು ಮ್ಯಾಕ್ಸಿಮಮ್ UPSC ಫೇವ್ರೇಟ್ ಕ್ವಶನ್ಸ್ ಇವು. ಮ್ಯಾಕ್ಸಿಮಮ್ ಟೈಮ್ ನೋಡ್ತೀರಿ ನೀವು ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ರಿಲೇಟೆಡ್ ಟು ದ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಕೇಳ್ತಾರೆ. ಇದು ಫ್ಯಾಕ್ಟ್ ನಿಮ್ಗೆ ಗೊತ್ತಿರಲೇಬೇಕು. ಇದಕ್ಕೆ ನಾನು ಏನು ಕರಿತೇನೆ ಅಂತಂದರೆ ಐ ಕಾಲ್ ಇಟ್ ಆಸ್ ಎ ಎಸ್ ಆರ್ ನೋ ಟೈಪ್. ಇದಕ್ಕೆ ನಾನು ಏನು ಕರಿತೇನೆ ಅಂತಂದರೆ ಎಸ್ ಆರ್ ನೋ ಟೈಪ್ ಅಂತ ಹೇಳಿ ಕರಿತೇನೆ. ನೆಕ್ಸ್ಟ್ ಇಂಪಾರ್ಟೆಂಟ್ ನೋಡ್ರಿ, ಇದು ಫ್ಯಾಕ್ಟೇ. ದ ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಈಸ್ ರಿಲೇಟೆಡ್ ಟು ಫಾರೆಸ್ಟ್ ಕನ್ಸರ್ವೇಷನ್, ಸಸ್ಟೈನಬಲ್ ಫಿಶರೀಸ್, ಕ್ಲೀನ್ ಆ್ಯಂಡ್ ಸೇಫ್ ಆ್ಯಂಡ್ ಕೋರಲ್. ಇದು ರಾಂಗ್. ಆನ್ಸರ್ ಇಸ್ ಸಿ, ಕ್ಲೀನ್ ಆ್ಯಂಡ್ ಸೇಫ್ ಬೀಚಸ್. ಕ್ಲೀನ್ ಆ್ಯಂಡ್ ಸೇಫ್ ಬೀಚಸ್ಗೆ ನಾವೇನು ಕೊಡ್ತೇವೆ ಅಂತಂತಂದರೆ ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಕೊಡ್ತೇವೆ. ಇಟ್ ವಾಸ್ ಇನ್ ಕರೆಂಟ್ ಅಫೇರ್ಸ್. ಅಂದರೆ ಈ ರೀತಿ ಏನಾದರೂ ಕ್ವಶನ್ಸ್ ಮ್ಯಾಕ್ಸಿಮಮ್ ಬಂದು ಅಂದರೆ ಎಕ್ಸಾಮಿಗೆ ದ ಕ್ವಶನ್ ಪೇಪರ್ ವಿಲ್ ಬಿ ಸ್ಲೈಟ್ಲಿ ಟಫರ್ ಸೈಡ್. ಇದೇನು ಡಿಮಾಂಡ್ ಮಾಡ್ತೇನೆ ನೀವು ಕೇಳಬಹುದು, ಸರ್ ಈ ರೀತಿ ಬಂದರೆ ಹೆಂಗೆ ಪ್ರಿಪೇರ್ ಮಾಡೋದು ಅಂತಂದರೆ ಓನ್ಲಿ ಮಿರಾಕಲಸ್ ವೆಪನ್ ಯಾವುದು ಅಂತಂತಂದರೆ ರಿವಿಷನ್. ನೀವು ರಿವಿಷನ್ ಮಾಡಲೇಬೇಕು. ರಿವಿಷನ್ ಮಾಡಿದರೆ ಈ ರೀತಿ ಕ್ವಶನನ್ನು ನೀವು ಹ್ಯಾಂಡಲ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಮ್ಯಾಪ್ ಬೇಸ್ಡ್ ಕ್ವಶನ್ಸ್. ಇವನಂತೂ ಮ್ಯಾಕ್ಸಿಮಮ್ ನಿಮ್ಮ ಟಾರ್ಗೆಟ್ನಾಗ ಆಲ್ಮೋಸ್ಟ್ ನಾನು ಏನೇನು ಮ್ಯಾಪ್ ಬೇಸ್ಡ್ ಕ್ವಶನ್ ಬಿಡಿಸಿದ್ರೆ ಅದನ್ನೇ ರಿವಿಷನ್ ಮಾಡಿದ್ರೆ ಸಾಕು. ನೀವು ಮ್ಯಾಕ್ಸಿಮಮ್ ನಾ 2 ಇಯರ್ಸದ್ದು ಕಂಪ್ಲೀಟ್ ಮ್ಯಾಪಿಂಗ್ ಟಾಪಿಕ್ಸನ್ನು ಮುಗಿಸಿದ್ದೇನೆ ಆಲ್ರೆಡಿ. ಕಂಪ್ಲೀಟಾಗಿ ನಿಮ್ಮ ಟಾರ್ಗೆಟ್ ಕೊಟ್ಟಿದ್ದೇನೆ, ಅದ್ರ ಮೇಲೆ ಟೆಸ್ಟು ತೊಗೊಂಡಿದ್ದೆ ನಾನು. ಈಗ ಮತ್ತೆ ಕಂಟಿನ್ಯೂ ಮಾಡ್ತೇನೆ ನಾನು. ಇಲ್ಲಿ ಇಂಪಾರ್ಟೆಂಟ್ ಏನಂತಂದರೆ ಸೀಸ್ ಆ್ಯಂಡ್ ಸ್ಟ್ರೇಟ್ಸ್, ಪ್ಲೇಸಸ್ ಇನ್ ನ್ಯೂಸ್, ಬಾಬ್ ಎಲ್ ಮಂಡೆಪ್, ರೆಡ್ ಸಿ, ಸ್ಟೇಟ್ ಆಫ್ ಮೆಲೆಕ್ಕಾ, ಈ ಥರ ಕ್ವಶನ್ಸ್ ಕೇಳ್ತಾರೆ. ಕಂಟ್ರೀಸ್ ಇನ್ ನ್ಯೂಸ್ ನೋಡ್ರಿ, ಇಲ್ಲಿ ಸೀಸ್ ಆ್ಯಂಡ್ ಸ್ಟೇಟ್ಸ್ ಇನ್ ನ್ಯೂಸ್, ಕಂಟ್ರೀಸ್ ಇನ್ ನ್ಯೂಸ್, ಎರಿಟ್ರಿಯಾ, ಸುಡಾನ್, ಜೋರ್ಡಾನ್ ಇವನ್ನೆಲ್ಲ ನಾನು ಕೊಟ್ಟಿದ್ದೇನೆ. ಈ ರೀತಿಯೂ ಮ್ಯಾಪ್ ಬೇಸ್ಡ್ ಕ್ವಶನ್ಸ್ ಬಂದೇ ಬರ್ತವೆ. ಅದಕ್ಕೆ ನಾನು ಮ್ಯಾಪಿಂಗ್ ಆಲ್ರೆಡಿ ನಿಮ್ಗೆ ಮಾಡಿಸಿದ್ದೇನೆ. ಅದೊಂದು ಧೈರ್ಯ ಇದೆ ನನಗೆ ನೀವು ಮ್ಯಾಪಿಂಗ್ ಮಾಡ್ತೀರ ಅನ್ನೋದು. ನೆಕ್ಸ್ಟ್ ಸ್ಟೇಟಿಕ್ ಆ್ಯಂಡ್ ಕರೆಂಟ್ ಲಿಂಕೇಜ್. ಇಲ್ಲಿ ಸ್ಟೇಟಿಕ್ ಆ್ಯಂಡ್ ಕರೆಂಟ್ ಲಿಂಕೇಜನ್ನು ಹೆಂಗೆ ಮಾಡ್ತಾರೆ ಅಂತಂದರೆ ನಿಮ್ಗೆ ಗೊತ್ತಿರಬೇಕು. ಒಂದು ಕಡೆ ಸ್ಟೇಟಿಕ್ ಕಾನ್ಸೆಪ್ಟ್ ಇರುತ್ತೆ. ದಿಸ್ ಸ್ಟೇಟಿಕ್ ಕಾನ್ಸೆಪ್ಟ್ ಈಸ್ ಲಿಂಕ್ಡ್ ವಿತ್ ದ ಕರೆಂಟ್ ಅಫೇರ್ಸ್. ಇಟ್ ಈಸ್ ಅ UPSC's ಫೇವ್ರೇಟ್ ಸ್ಟ್ರಾಟಜಿ. UPSC ಕ್ವಶನ್ಸ್ ನೋಡ್ಕೊಂಬಂದರೆ ಇಟ್ಸ್ ಎ ಬೆಸ್ಟ್ ಸ್ಟ್ರಾಟಜಿ ಆಫ್ ದ UPSC ಕ್ವಶನ್ ಪೇಪರ್ ಸೆಟರ್ಸ್. ಈಗ ಹೆಂಗೆ ಸೆಟ್ ಮಾಡ್ತಾರೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಆರ್ಟಿಕಲ್ 21 ರಿಲೇಟೆಡ್ ಏನೇ ಕರೆಂಟ್ ಅಫೇರ್ಸ್ ಇದ್ರೂ ಅದನ್ನು ಆರ್ಟಿಕಲ್ 21 ತೊಗೊಂಬರ್ತಾರೆ. ಫಾರ್ ಎಕ್ಸಾಂಪಲ್ ಮ್ಯಾರೇಜ್ ಇಸ್ ಕಮೆಂಟ್ ವಿಚ್ ಆಫ್ ದ ಫಾಲೋಯಿಂಗ್ ಆರ್ಟಿಕಲ್. ಕರೆಂಟ್ ಅಫೇರ್ಸ್ನಾಗ ಏನೇ ಇರಲಿ ಅದನ್ನು ಬಂದು ಎದಕ್ಕೆ ಲಿಂಕ್ ಮಾಡ್ತಾರೆ ಅಂತಂದರೆ ಸ್ಟೇಟಿಕ್ ಕಾನ್ಸೆಪ್ಟಿಗೆ ಲಿಂಕ್ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಪ್ರಿಲಿಮ್ಸಿಗೆ ಏನು ಕೇಳಿದ್ರೆ ಅಂತಂದರೆ ಕೊರೋನಾ ಟೈಮಿಗೆ ವೈರಸ್ ವಾಸ್ ಇನ್ ನ್ಯೂಸ್, ಬಟ್ ಕ್ವಶನ್ಸ್ ಎದ್ರ ಮೇಲೆ ಬಂತಂತಂದರೆ ದ ಡಿಫ್ರೆನ್ಸ್ ಬಿಟ್ವೀನ್ ಪ್ಲಾಂಟ್ ಸೆಲ್ ಆ್ಯಂಡ್ ಎನಿಮಲ್ ಸೆಲ್. ಬ್ಯಾಕ್ಟೋಫೇಸ್ ಬಗ್ಗೆನೂ ಕ್ವಶನ್ ಕೇಳ್ಬೋದು. ಫೌಂಡೇಶನ್ ಶುಡ್ ಬಿ ವೆರಿ ಸ್ಟ್ರಾಂಗ್. ಫೌಂಡೇಶನ್ ಸ್ಟ್ರಾಂಗ್ ಇತ್ತಂದರೆ, ಬೇಸಿಕ್ಸ್ ಸ್ಟ್ರಾಂಗ್ ಇತ್ತಂದರೆ ಆಟೋಮೆಟಿಕ್ಲಿ ಕರೆಂಟ್ ಅಫೇರ್ಸ್ ಏನಾಗುತ್ತೆ, ಅಬ್ಸಾರ್ಬ್ ಆಗುತ್ತೆ. ಅಂದರೆ ಒಂಥರ ನಾನು ಏನು ಹೇಳ್ಬೋದು ಅಂತಂದರೆ ಸಾಯಿಲ್ ಆ್ಯಂಡ್ ವಾಟರ್ ಇದ್ದಂಗೆ. ನೀವು ಸಾಯಿಲ್ ಏನಂತಂತಂದರೆ ಇಟ್ಸ್ ಯುವರ್ ಫೌಂಡೇಶನ್, ಇಟ್ಸ್ ಯುವರ್ ಬೇಸಿಕ್. ವಾಟರ್ ಏನು ನೀರು ಹಾಕ್ತಿರಲ್ಲ, ಸಾಯಿಲ್ ಹೆಂಗೆ ಅಬ್ಸರ್ವ್ ಮಾಡುತ್ತಲ್ಲ ವಾಟರನ್ನು, ಫರ್ಟೈಲ್ ಎಷ್ಟು ಇರುತ್ತಲ್ಲ ಸಾಯಿಲ್ ಅಷ್ಟು ಕಂಟೆಂಟನ್ನು ಅಬ್ಸರ್ವ್ ಮಾಡುತ್ತೆ. ಸೇಮ್ ಗೋಸ್ ಟು ಯುವರ್ ಬೇಸಿಕ್ಸ್. ನಿಮ್ಮ ಬೇಸಿಕ್ಸ್ ಎಷ್ಟು ಸ್ಟ್ರಾಂಗ್ ಇದೆಯಲ್ಲ ಅಷ್ಟು ಕರೆಂಟ್ ಅಫೇರ್ಸ್ನ ಅಬ್ಸರ್ವ್ ಮಾಡ್ತೀರಿ ನೀವು. ಇಫ್ ಯುವರ್ ಬೇಸಿಕ್ಸ್ ಈಸ್ ವೆರಿ ಸ್ಟ್ರಾಂಗ್, ದೆನ್ ಓನ್ಲಿ ಯು ವಿಲ್ ಅಬ್ಸಾರ್ವ್ ಅ ಕರೆಂಟ್ ಅಫೇರ್ಸ್ ಆರ್ ಯು ಕ್ಯಾನ್ ಡೈಜೆಸ್ಟ್ ದ ಕರೆಂಟ್ ಅಫೇರ್ಸ್. ಇಲ್ಕಂದ್ರೆ ಕರೆಂಟ್ ಅಫೇರ್ಸ್ ಡೈಜೆಷನ್ ಆಗಲ್ಲ. ನಾನು ಯಾವಾಗ ಹೇಳ್ತೇನೆ, ದ ಮಟೀರಿಯಲ್ ಈಸ್ ನಾಟ್ ಇಂಪಾರ್ಟೆಂಟ್, ದ ಡೈಜೆಷನ್ ಕೆಪಬಲ್ ಮಟೀರಿಯಲ್ ಈಸ್ ವೆರಿ ಇಂಪಾರ್ಟೆಂಟ್.
ನಾನು ನಾಳೆ ನಿಮ್ಮೊಂದು 10 ವಿಷನ್ ಐಎಸ್ ಮ್ಯಾಗ್ಝಿನ್ ತೊಗೊಂಡು ಇವತ್ತು ಓದಿ ಮುಗಿಸ್ರೆ ಸಾಧ್ಯ ಇಲ್ಲ ನಿಮ್ಮಲ್ಲಿ. ಎದಕ್ಕಂತಂದರೆ ಬೇಸಿಕ್ಸ್ ಇದ್ದರೆ ಬರೀ ಟಾಪಿಕನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಹೋಗ್ಬೋದು. ಫಾರ್ ಎಕ್ಸಾಂಪಲ್ ರೀಸೆಂಟ್ಲಿ RBI, ಅದು ನಾನು ಕ್ಲಾಸು ತೊಗೋತೇನೆ, ರೀಸೆಂಟ್ಲಿ RBI ಟ್ರಾನ್ಸ್ಫರ್ಡ್ 2.67 lakh rupees ಟು ದ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ನ್ಯೂಸ್ನಾಗಿದೆ. ಇಟ್ಸ್ ಕರೆಂಟ್ ಅಫೇರ್ಸ್. ನಿಮ್ಗೆ ಬೇಸಿಕ್ಸ್ ಏನು ಗೊತ್ತಿರಬೇಕಂದ್ರೆ ವೈ RBI ವಿಲ್ ಟ್ರಾನ್ಸ್ಫರ್ ದ ಸರ್ಟನ್ ಅಮೌಂಟ್ ಆಫ್ ಮನಿ ಟು ದ ಗೌರ್ಮೆಂಟ್, or else why the government asks the money from the RBI. Second question, RBI is not a bank, but how the RBI will get a money? Reserve, foreign exchange, again what do you mean by foreign exchange? ಅವೆಲ್ಲ ಪ್ರಶ್ನೆಗಳು ಸ್ಟಾರ್ಟ್ ಆಗೋಂತ ಹೋಗ್ತಾವೆ. ಅಂದರೆ ಬೇಸಿಕ್ಸ್ ಮತ್ತು ಕರೆಂಟ್ ಅಫೇರ್ಸ್ ಎರಡನ್ನೂ ನೀವು ಏನು ಮಾಡ್ಬೇಕಂತಂದರೆ ಹೌ ಟು ಲಿಂಕ್. ಡಿಸ್ಕ್ವಾಲಿಫಿಕೇಶನ್ ಕೇಸಸ್ ಪೆಂಡಿಂಗ್ ಬಿಫೋರ್ ದ ಸ್ಪೀಕರ್, ಸ್ಟೇಟಿಕ್ ಬೇಸ್ ಇನ್ 10th ಶೆಡ್ಯೂಲ್. ಕರೆಂಟ್ ಲಿಂಕ್ ಏನು, ಡಿಸ್ಕ್ವಾಲಿಫಿಕೇಶನ್ ಆಫ್ ದ ಕೇಸಸ್. ಇದು ನೋಡ್ರಿ, ಇಟ್ ಈಸ್ ಅ ಕರೆಂಟ್ ಅಫೇರ್ಸ್ ಆ್ಯಂಡ್ ಇಟ್ ಈಸ್ ಅ ಬೇಸಿಕ್ಸ್. Now your work is to link between current affairs and the basics. Questions ಯಾವ ರೀತಿ ಬರುತ್ತೆ ಅಂದರೆ, with reference to the anti-defection law, consider the following statements. The law applies to both parliament and state legislature. The decision of the speaker is subject to the judicial review. The independent members can join a political party after the election without the disqualification. ಇದು ರಾಂಗ್. ಆನ್ಸರ್ ಏನಂತಂದರೆ 1 and 2 is answer. ಕ್ವಶನ್ ಕರೆಂಟ್ ಅಫೇರ್ಸ್ನಾಗ ಏನಿತ್ತು, ದ ಡಿಸ್ಕ್ವಾಲಿಫಿಕೇಶನ್ ಅಷ್ಟೇ ಇತ್ತು ಕರೆಂಟ್ ಅಫೇರ್ಸ್ನಾಗ. ಇಟ್ ವಾಸ್ ಓನ್ಲಿ ಅಬೌಟ್ ದ ಡಿಸ್ಕ್ವಾಲಿಫಿಕೇಶನ್. ಬಟ್ ಇಲ್ಲಿ ಏನಾಯ್ತು ಅಂತಂದರೆ ಕ್ವಶನ್ ಎದ್ರ ಮೇಲೆ ಬಂದಿದೆ ಅಂತಂದರೆ ಬೇಸಿಕ್ಸ್ನ ಲಿಂಕ್ ಮಾಡಿ ಕೇಳಿದಾನೆ. ಇಲ್ಲಿ ಏನಾದರೂ ಶೆಡ್ಯೂಲ್ ನಂಬರ್ ಹಾಕಿದಂತ ಇಟ್ಕೋರಿ, 10, 12, 11 ಈ ರೀತಿ ಏನಾದರೂ ಶೆಡ್ಯೂಲ್ ಕೇಳಿದಂದರೆ, ಇಫ್ ಈ ಆಸ್ಕ್ ದ ನಂಬರ್ಸ್ ಆಫ್ ದ ಶೆಡ್ಯೂಲ್ಸ್, ಇದು ಕ್ವಶನ್ ಇನ್ನೂ ಟಫ್ ಆಗ್ತಿತ್ತು. ಹಿ ಹ್ಯಾಡ್ ಅ ಚಾನ್ಸ್, ಹಿ ವಿಲ್ ಬಿ ಹ್ಯಾವಿಂಗ್ ಅ ಚಾನ್ಸಸ್. ಅದನ್ನು ನೆನಪಿಟ್ಕೊಂಡ್ಬಿಡ್ರಿ ನೀವು. ಇಲ್ಲಿ ಏನಾದರೂ ನಾನು ಶೆಡ್ಯೂಲ್ ಆ್ಯಡ್ ಮಾಡಿದ್ದೆ ಅಂದರೆ, ಯಾಕಂದರೆ ಸ್ಟೇಟಿಕ್ನಾಗ ನೋಡ್ರಿ, ಇಟ್ ಇಸ್ ಅ ಸ್ಟೇಟಿಕ್ ಬೇಸ್ ಅಂದರೆ 10th ಶೆಡ್ಯೂಲ್. ಈ ಕ್ವಶನ್ ಎದ್ರ ಮೇಲೆ ಇದೆ ಅಂದರೆ 10th ಶೆಡ್ಯೂಲ್ ಮೇಲೆ ಇದೆ. ಈ ಸ್ಟೇಟ್ಮೆಂಟ್ ಒಳಗಡೆ 4th ಸ್ಟೇಟ್ಮೆಂಟ್ ಆ್ಯಡ್ ಮಾಡಿ ಇಟ್ ವಿಲ್ ಕಮ್ ಅಂಡರ್ 9th ಶೆಡ್ಯೂಲ್ ಅಂತ ಹಾಕಿದ್ದೆ ಅಂದರೆ, ನಾನು 4th ಶೆಡ್ಯೂಲ್ ಅಂತ ಆ್ಯಡ್ ಮಾಡಿ, ಇಫ್ ಐ ಆ್ಯಡ್ ದ ನೆಕ್ಸ್ಟ್ ಆಪ್ಷನ್ 4th ಆಪ್ಷನ್, ಇಫ್ ಐ ಆ್ಯಡೆಡ್ ದ 9th ಶೆಡ್ಯೂಲ್, ಯು ವಿಲ್ ಬಿ ಗೆಟ್ ಇನ್ ಅ ಗ್ರೇಟ್ ಕನ್ಫ್ಯೂಷನ್. ನೀವು ಸಿಕ್ಕಾಪಟ್ಟೆ ಕನ್ಫ್ಯೂಷನ್ದಾಗ ಇರ್ತಿದ್ರಿ. ಎದಕ್ಕೆ ಇರ್ತಿದ್ರಿ ಅಂತಂದರೆ ಕಾನ್ಸೆಪ್ಟು ಬಂತು, ಇಲ್ಲ ಅದ್ರ ಜೊತೆ ಏನು ಕೇಳ್ತಿದ್ದಾನೆ ಅಂತಂದರೆ ಈಸ್ ಆಲ್ಸೋ ಆಸ್ಕಿಂಗ್ ದ ಫ್ಯಾಕ್ಟ್. ಎಕನಾಮಿ ಸ್ಕೀಮ್ಸ್ ಇನ್ ನ್ಯೂಸ್ ಗೊತ್ತಿರಲೇಬೇಕು. ಕೋರ್ ಕಾನ್ಸೆಪ್ಟ್ ಲಿಂಕ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ ಮಿನಿಮಮ್ ಸಪೋರ್ಟ್ ಪ್ರೈಸ್ ಇದೆ ನ್ಯೂಸ್ನಾಗ ಮಿನಿಮಮ್ ಸಪೋರ್ಟ್ ಪ್ರೈಸ್ ಇದೆ. ಡಿಮಾಂಡ್ ಫಾರ್ ಎ ಲೀಗಲ್ ಗ್ಯಾರಂಟಿ ಟು MSP, ಇಟ್ ಈಸ್ ಇನ್ ಎ ನ್ಯೂಸ್. ಬಟ್ ಸ್ಟೇಟಿಕ್ ಒಳಗಡೆ ಎದ್ರೊಳಗೆ ಬರುತ್ತೆ ಇದು CACP, ಕಮಿಷನ್ ಆಫ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ಕಾಸ್ಟ್ ಆ್ಯಂಡ್ ಪ್ರೈಸಸ್. ಇನ್ನೊಂದು ಪ್ರೈಸ್ ಪಾಲಿಸಿ, ಇದು ಸ್ಟೇಟಿಕ್, ಇದು ಕರೆಂಟ್. ಇನ್ನು ಎರಡು ಆ್ಯಡ್ ಮಾಡಿ ಏನು ಕೇಳ್ತಿದ್ದಾನೆ ಅಂತಂದರೆ ಕ್ವಶನ್ಸ್ ಕೇಳ್ತಿದ್ದಾನೆ. ಹಿ ಈಸ್ ಆ್ಯಡಿಂಗ್ ಬೋತ್ ಸ್ಟೇಟಿಕ್ ಆಸ್ ವೆಲ್ ಆಸ್ ಅ concept and he is asking the question with reference to the minimum support price. Consider the following. MSP is recommended by the Commission for Agriculture Cost and Prices. Correct. MSP is announced for all agriculture crops grown in India. All nodri generalized statement. ನಾನು ಯಾವಾಗ ಹೇಳ್ತಿರ್ತೇನೆ, the UPSC, if the UPSC given generalized statements or extremely negative statements, both will be wrong. UPSC ನಾರ್ಮಲಿ ಏನು ಮಾಡುತ್ತೆ, ಜನರಲೈಸ್ ಸ್ಟೇಟ್ಮೆಂಟ್ಸ್ ಇದ್ದಾಗ ಅಥವಾ ನೆಗೆಟಿವ್ ಸ್ಟೇಟ್ಮೆಂಟ್ಸ್ ಇದ್ದಾಗ, ಓನ್ಲಿ ಆಲ್ ಅದು ಇದ್ದಾಗ ಆಲ್ಮೋಸ್ಟ್ ರಾಂಗ್ ಇರುತ್ತೆ. ಇಲ್ಲಿ ಏನಿದೆ ಅಂತಂದರೆ ಎಲ್ಲನೂ ಕ್ರಾಪ್ಸಿಗೆ ನಾನು MSP ಕೊಡೋಂಗಿಲ್ಲ. ಯಾವಾಗೂ ನೆನಪಿಟ್ಕೊಂಡ್ಬಿಡ್ರಿ, MSP ಯಾವಾಗೂ ಎಲ್ಲಕ್ಕೂ ಕೊಡೋಲ್ಲ ನಾನು. ಅದನ್ನು ಡಿಸೈಡ್ ಮಾಡೋದು ಯಾರು ಅಂತಂತಂದರೆ CACP. ಸೊ ಇದನ್ನು ಎಲಿಮಿನೇಟ್ ಮಾಡ್ಬೋದು. MSP ಏಮ್ಸ್ ಟು ಪ್ರೊಟೆಕ್ಟ್ ಅ ಫಾರ್ಮರ್ಸ್, ಅದ್ರ ಸಂಬಂಧ ಎಲ್ಲ ಸ್ಟ್ರೈಕ್ ಮಾಡ್ತಿದ್ರು ಅವರು. ಬಿಕಾಸ್ ದಿಸ್ ಓನ್ಲಿ ದ ಫಾರ್ಮರ್ಸ್ ವೇರ್ ಇನ್ ಹ್ಯೂಜ್ ಸ್ಟ್ರೈಕ್. ಓಕೆ, ಸೊ 1 and 3 ಆನ್ಸರ್ ಇಸ್ 1 and 3. ಅಂದರೆ ಕರೆಂಟ್ ಅಫೇರ್ಸ್ನಾಗ ಇದ್ದಿದ್ದು ಅವ್ನು ಕ್ವಶನ್ ಏನು ಮಾಡ್ತಿದ್ದಾನೆ ಅಂದರೆ ಸ್ಟೇಟಿಕ್ನಾಗ ಮಾಡ್ತಿದ್ದಾನೆ. ಇಲ್ಲಿ ಇನ್ನೂ ಟಫ್ ಮಾಡ್ಬೋದು. ಏನು ಟಫ್ ಮಾಡ್ಬೋದು ಅಂತಂದರೆ, ಹಿ ಕ್ಯಾನ್ ಇಫ್ ಹಿ ಮೆನ್ಷನ್ಸ್ ದ ಕ್ರಾಪ್ಸ್, ದಿಸ್ ಕ್ವಶನ್ ವಿಲ್ ಬಿಕಮ್ ಮೋರ್ ಟಫರ್. ಕ್ರಾಪ್ಸ್ ನೇಮನ್ನು ಮೆನ್ಷನ್ ಮಾಡಿದ್ರೆ ಅಂತಂತಂದರೆ ಈ ಕ್ವಶನ್ ಇನ್ನೂ ಟಫ್ ಆಗುತ್ತೆ. ಇಫ್ ಯು ಮೆನ್ಷನ್ ದ ಕ್ರಾಪ್ಸ್ ನೇಮ್, ವೀಟ್, ಬಾರ್ಲಿ, ಪಲ್ಸಸ್ ಈ ರೀತಿ ಏನಾದ್ರು ಮೆನ್ಷನ್ ಮಾಡಿದೆ ಅಂದರೆ ದ ಕ್ವಶನ್ ಬಿಕಮ್ ಮೋರ್ ಟಫರ್. ಓಕೆ, ನೆಕ್ಸ್ಟ್ ಸೋರ್ಸಸ್ ಕರೆಂಟ್ ಅಫೇರ್ಸ್. ಇಲ್ಲಿ ಒಂದು ಸ್ವಲ್ಪ ಇಂಪಾರ್ಟೆಂಟ್ ನೆನಪಿಟ್ಕೊಂಡ್ಬಿಡ್ರಿ. ಕರೆಂಟ್ ಅಫೇರ್ಸ್ ಓದುವಾಗ ನ್ಯೂಸ್ ಪೇಪರ್ ನೀವು ಆಲ್ರೆಡಿ ಶಾರ್ಟ್ ನೋಟ್ಸ್ ಮಾಡಿದರೆ 99% ಹೇಳ್ತೇನೆ ನೀವು ಯಾರೂ ಮಾಡಿರಲ್ಲ. ಆಲ್ರೆಡಿ ಏನಾದರೂ ನ್ಯೂಸ್ ಪೇಪರ್ ಶಾರ್ಟ್ ನೋಟ್ಸ್ ಮಾಡಿದರೆ ಯು ಶುಡ್ ಓನ್ಲಿ ಸ್ಟಿಕ್ ಆನ್ ಟು ದ ಒನ್ ಸೋರ್ಸ್. ಇಲ್ಲಿ ಮಂತ್ರ ಏನಂತಂದರೆ, ಯು ಹ್ಯಾವ್ ಟು ಸ್ಟಿಕ್ ಆನ್ ಫಾರ್ ಓನ್ಲಿ ಒನ್ ಸೋರ್ಸ್. ಒಂದೇ ಸೋರ್ಸಿಗೆ ಸ್ಟಿಕ್ ಆನ್ ಆಗ್ರಿ. ನೀವು ಆಲ್ರೆಡಿ ನ್ಯೂಸ್ ಪೇಪರ್ ಶಾರ್ಟ್ ನೋಟ್ಸ್ ಮಾಡಿದ್ರೆ ಇದನ್ನು ಸ್ಟಿಕ್ ಆನ್ ಆಗ್ರಿ. ಇದು ಮಾಡಿಲ್ಲ ಅಂದರೆ ಇಫ್ ಯು ಮೇಡ್ ಅ ವಿಷನ್ IAS ಮಂತ್ಲಿ ಕಂಪೈಲೇಷನ್ ನೋಟ್ಸ್, ಇದಕ್ಕೆ ಸ್ಟಿಕ್ ಆನ್ ಆಗ್ರಿ. ಇವೆರಡೂ ಮಾಡಿಲ್ಲ ಅಂದರೆ ಇಫ್ ಯು ನಾಟ್ ಡನ್ ಬೋತ್ ದ ಥಿಂಗ್ಸ್, ಗೋ ಫಾರ್ ದ ವಿಷನ್ PT 365. ವಿಷನ್ PT 365 ಕಂಪ್ಲೀಟಾಗಿ ರಿಗ್ರೆಸ್ಸಿಗೆ ರಿವಿಷನ್ ಮಾಡಿರಿ. ಅದ್ರ ಜೊತೆ ಬಜೆಟ್ ಆ್ಯಂಡ್ ಎಕನಾಮಿಕ್ಸ್ ಸರಿ ಹೋದ್ರೆ ಮುಗಿದೋಯ್ತು. ಕರೆಂಟ್ ಅಫೇರ್ಸ್
ಆಲ್ಮೋಸ್ಟ್ ಏನಾಗ್ತದೆ ಅಂದ್ರೆ ಕವರ್ ಆಗುತ್ತೆ. PT365 ನಾನು ರಿವಿಷನ್ ಮಾಡಿಸ್ತೇನೆ. ಐ ವಿಲ್ ಓನ್ಲಿ ಮೇಕ್ ಅ PT365 ಶಾರ್ಟ್ ನೋಟ್ಸ್ ಮಾಡಿ ಇಲ್ಲೇ ಇಲ್ಲೇ PDF ಹಾಕಿ ಏನೇನು ಮೇನ್ ಟಾಪಿಕ್ ಇದಾವಲ್ಲ ನೀಟಾಗಿ ರಿವಿಷನ್ ಮಾಡ್ಕೊಂಡು ಹೋಗೋಣ ನಾವು. ಡೈರೆಕ್ಟ್ ವಿಷನ್ PT365 ಇಲ್ಲೇ ನಾನು ಏನು ಮಾಡ್ತೇನೆ ಅಂದ್ರೆ ಅಪ್ಲೋಡ್ ಮಾಡ್ತೇನೆ. ನೀಟಾಗಿ ನನ್ನ ಜೊತೆ ನೀವು ಓದ್ರಿ. ನಾನು ಓದ್ತಾ ಸ್ಟೇಟಿಕ್ಲಿ ಲಿಂಕ್ ಮಾಡ್ಕೊತ ಹೋಗ್ಬಿಡ್ತೇನೆ. ಅಲ್ಲಿ ನಿಮ್ಮ ಸ್ಟೇಟಿಕ್ನು ಇನ್ನೊಂದು ಸರಿ ರಿವಿಷನ್ ಆದಂಗೆ ಆಗುತ್ತೆ, ಕರೆಂಟ್ ಅಫೇರ್ಸು ಆದಂಗೆ ಆಗುತ್ತೆ. ವಿಷನ್ PT365 ಬಜೆಟ್ ಇವನ್ನೆರಡು ಯಾರು ಮಾಡಿಲ್ಲಲ್ಲ ಗೋ ಫಾರ್ ದಿಸ್. ಇವನ್ನೆರಡು ಮಾಡಿರಲ್ಲ ಜಸ್ಟ್ ಒಂದು ವಿಷನ್ PT365 ಕ್ಲಾಸ್ ಕೊಡ್ರಿ, ಒಂದು ಸ್ವಲ್ಪ ರಿವಿಷನ್ ಮಾಡಿರಿ ಸಾಕು. PIB ಅಂತ ನೀವು ಯಾರಾದರೂ PIB ಅಂತ ನೋಟ್ಸ್ ಮಾಡಿದರೆ ಅದನ್ನು ರಿಫರ್ ಮಾಡಿರಿ, ಮಾಡಲಿಲ್ಲ ಅಂದ್ರೆ ಟೆನ್ಷನ್ ಇಲ್ಲ, ನಾನು ಕವರ್ ಮಾಡ್ತೇನೆ, ಡೋಂಟ್ ವರಿ. ನೀವು ಒಂದು ಸ್ವಲ್ಪ ಮೈಕ್ರೋ ನೋಟ್ಸ್ ಮಾಡಿ ಇಟ್ಕೋಬೇಕು. ಮೈಕ್ರೋ ನೋಟ್ಸ್ ಅಂತಂದರೆ ವೆರಿ ಇಂಪಾರ್ಟೆಂಟ್, ವೆರಿ ಶಾರ್ಟ್ ನೋಟ್ಸ್. ಮೈಕ್ರೋ ನೋಟ್ಸ್ ಅಂತಂದರೆ ಈ ರೀತಿ ಪೇಪರ್ ಇದೆ ಅಂತಂತಂದರೆ ಈ ಪೇಪರ್ನ ಈ ರೀತಿ ಫೋಲ್ಡ್ ಮಾಡಿರಿ. ಫೋಲ್ಡ್ ದಿಸ್ ಪೇಪರ್ ಲೈಕ್ ದಿಸ್. ಇಲ್ಲಿ ಏನು ಮಾಡ್ಬೇಕಂತ ಶಾರ್ಟ್ ನೋಟ್ಸ್ ಒಂದೊಂದು ಕೀವರ್ಡ್ ಮಾಡ್ಕೊಂಡು ಹೋಗ್ಬೇಕು. ಜಸ್ಟ್ 1 or 2 ಕೀವರ್ಡ್ ಫಾರ್ ಒನ್ ಟಾಪಿಕ್. ಇದು ಓನ್ಲಿ ಎದಕ್ಕಂತಂದರೆ ಫಿಲಿಮ್ಸ್ ರಿವಿಷನ್ ಈಗ ಅಷ್ಟೇ ಇದು. ಇದನ್ನೇ ನೀವು ಮತ್ತೆ ಮೆನ್ಸಿಗೆ ಕ್ಯಾರಿ ಮಾಡಲ್ಲ, ಓನ್ಲಿ ಫಾರ್ ಫಿಲಿಮ್ಸ್ ರಿವಿಷನ್. ವಾಟ್ ಆರ್ ದ ಆ್ಯಕ್ಟ್ಸ್ ಇನ್ ನ್ಯೂಸ್, ಹೌ ಮೆನಿ ಆ್ಯಕ್ಟ್ಸ್ ಆರ್ ಇನ್ ನ್ಯೂಸ್. ಈಗ ಫಾರ್ ಎಕ್ಸಾಂಪಲ್ ಇವತ್ತಿಗೆ ಬಜೆಟ್ ಒಳಗಡೆ ಆ್ಯಕ್ಟ್ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು, ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್. ಅದ್ರ ಬಗ್ಗೆ ಶಾರ್ಟ್ ನೋಟ್ಸ್ ಇರಬೇಕು. ಶಾರ್ಟ್ ನೋಟ್ಸ್ ಅಂದರೆ ಸೆಂಟೆನ್ಸ್ ಎಲ್ಲ, ಕೀವರ್ಡ್ ನೋಟ್ಸ್. ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್, ಇಂಡಿಯನ್ ಕಾಯಿನೇಜ್ ಆ್ಯಕ್ಟ್, ಯಾವುದೇ ಆ್ಯಕ್ಟ್ ನ್ಯೂಸ್ನಾಗ ಇದೆಯಲ್ಲ 25 and 26 ಅಂದರೆ ಈಗ ಸ್ಟಾರ್ಟ್ ಆಗಿದೆ. ಆಲ್ಮೋಸ್ಟ್ ಲಾಸ್ಟ್ January 25 ಇಂತ, ಫ್ರಮ್ January 25 ವಿ ಹ್ಯಾವ್ ಟು ಕವರ್. January 25 ಅಂತ ಏನೇನು ನ್ಯೂಸ್ನಾಗ ಇದೆಯಲ್ಲ ಅವನ್ನಿಷ್ಟು ಕವರ್ ಮಾಡಿರಿ ಆ್ಯಕ್ಟ್ಸನ್ನು. ಆಮೇಲೆ ರಿಪೋರ್ಟ್ಸ್ ಆ್ಯಂಡ್ ಇಂಡೆಕ್ಸಸ್, HDI ರಿಪೋರ್ಟ್ ಇರ್ಬೋದು, ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ ಇರ್ಬೋದು, ಹಂಗರ್ ರಿಪೋರ್ಟ್ ಇರ್ಬೋದು, ಹಂಗರ್ ಇಂಡೆಕ್ಸ್ ಇರ್ಬೋದು, ಅವನ್ನ ಸಪ್ರೇಟ್ ನೋಟ್ಸ್. ಎನ್ವೈರ್ಮೆಂಟಲ್ ಫ್ಯಾಕ್ಟ್ಸ್, ಯಾವುದು ವೈಲ್ಡ್ ಲೈಫ್ ಸೆಂಚುರಿ, ನ್ಯಾಷನಲ್ ಪಾರ್ಕ್, ಇದು ನಾನು ಎಲ್ಲಿ ಕವರ್ ಮಾಡಿದ್ದೇನೆ ಅಂತಂದರೆ ಆಲ್ರೆಡಿ ಕವರ್ ದಿಸ್ ಇನ್ ಮ್ಯಾಪಿಂಗ್. ಇದನ್ನು ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದೀನಿ, ಮ್ಯಾಪಿಂಗ್ನ ಆಲ್ರೆಡಿ ಕವರ್ ಮಾಡಿದ್ದೇನೆ. ನೆಕ್ಸ್ಟ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಒಳಗಡೆ ಸ್ಪೇಸು, ಬಯೋಟೆಕ್ನಾಲಜಿ, ರಿನ್ಯೂವಬಲ್ ಎನರ್ಜಿ, ನ್ಯೂ ಟೆಕ್ನಾಲಜಿ, IT ಇಷ್ಟೇ ಟಾಪಿಕ್ಸ್. 1 2 3 4 5 ಓನ್ಲಿ 5 ಟಾಪಿಕ್ಸಿಗೆ ಅಷ್ಟೇ ಇಂಪಾರ್ಟೆನ್ಸ್ ಕೊಡ್ರಿ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಒಳಗಡೆ ಓನ್ಲಿ 5 ಟಾಪಿಕ್ಸ್. ಯಾವುದಂದ್ರೆ ಸ್ಪೇಸ್, ಬಯೋಟೆಕ್, ರಿನ್ಯೂವಬಲ್ ಎನರ್ಜಿ, ನ್ಯೂ ಟೆಕ್ನಾಲಜೀಸ್, IT. ನ್ಯೂ ಟೆಕ್ನಾಲಜೀಸ್ ಒಳಗೆ AI ಇದು ಬರುತ್ತೆ, AI ಟೂಲ್ಸ್ ಯಾವ ಒಂದು ಸ್ವಲ್ಪ ನೋಡ್ಕೋರಿ. ಗೌರ್ಮೆಂಟ್ AIನ ಇನ್ವಾಲ್ವ್ ಮಾಡ್ಕೊಂಡು ಯಾವ್ದಾರು ಸ್ಕೀಮ್ಸ್ ತೊಗೊಂಡು ಬಂದರೆ ಅದ್ರ ಬಗ್ಗೆ ಯೋಚನೆ ಮಾಡಿರಿ. ಜಸ್ಟ್ ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ 5 ಟಾಪಿಕ್ಸ್. ಪ್ರಿಯೋರಿಟೈಸ್ ಆ್ಯಂಡ್ ಆ್ಯಕ್ಟ್. ಸಿಂಪಲಾಗಿ ಹೇಳ್ಬೇಕಂತಂದರೆ ಯು ಹ್ಯಾವ್ ಟು ಪ್ರಿಯೋರಿಟೈಸ್ ಆ್ಯಂಡ್ ಯು ಹ್ಯಾವ್ ಟು ಆ್ಯಕ್ಟ್. ಅಷ್ಟೇ ಕೆಲಸ ನಿಮ್ದು P and A. ಈಗ ಈ 3.5 ತಿಂಗಳು ಏನು ಮಾಡ್ಬೇಕಂದ್ರೆ ಯು ಹ್ಯಾವ್ ಟು ಪ್ರಿಯೋರಿಟೈಸ್ ಆ್ಯಂಡ್ ಯು ಹ್ಯಾವ್ ಟು ಆ್ಯಕ್ಟ್. ಆ್ಯಕ್ಟ್ ಅಂದರೆ ಯು ಹ್ಯಾವ್ ಟು ಪ್ರಿಪೇರ್. P to P, ಪ್ರಿಯೋರಿಟೈಸ್ ಆ್ಯಂಡ್ ಪ್ರಿಪೇರ್. ನೀವು ಮಿಸ್ಟೇಕ್ ಏನು ಮಾಡ್ತೀರಾ ಅಂತಂದರೆ ಪ್ರಿಯೋರಿಟೈಸೇ ಮಾಡಲ್ಲ. ಪ್ರಿಯೋರಿಟೈಸ್ ಎದಕ್ಕೆ ಮಾಡ್ಬೇಕಂತ ಅವಾಗಿಂದನೇ ಹೇಳ್ತಿದ್ದೆ ನಾನು ನಿಮಗೆ. ಓಕೆ, ನೆಕ್ಸ್ಟ್ ಡೈಲಿ ಸ್ಟಾರ್ಟ್ ಸಾಲ್ವಿಂಗ್ ದ CA-MCQs. ಇವತ್ತಿಂತ ಏನು ಮಾಡಿರಿ ಅಂತಂದರೆ CA-MCQಸನ್ನು ಸಾಲ್ವ್ ಮಾಡಿರಿ. ಕರೆಂಟ್ ಅಫೇರ್ಸ್ ರಿಲೇಟೆಡ್ MCQ ಡೈಲಿ 5 to 10 MCQ. ಮೆನಿ ಆಫ್ ಯು ಫೀಲ್ ದ್ಯಾಟ್ CSAT ಈಸ್ ವೆರಿ ಡಿಫಿಕಲ್ಟ್, ಬಟ್ ದೋ ಇಟ್ ಈಸ್ ಡಿಫಿಕಲ್ಟ್, ಇಟ್ ಈಸ್ ಅ ಪಾಸಿಬಲ್. ಹೆಂಗಂತಂದರೆ ಯು ಹ್ಯಾವ್ ಟು ಆರ್ಕಿಟೆಕ್ಟ್ ದ CSAT ಪೇಪರ್, ಯು ಹ್ಯಾವ್ ಟು ಸ್ಟ್ರಾಟಜೈಸ್ ದ CSAT ಪೇಪರ್. CSAT ಪೇಪರ್ ಯಾವಾಗಲೂ ಇಂಪಾರ್ಟೆಂಟ್ ಏನಂತಂತಂದರೆ ಯು ಹ್ಯಾವ್ ಟು ಸ್ಟ್ರಾಟಜೈಸ್ ಹೆಂಗಂತಂದರೆ ವೆನ್ ಟು ಸಾಲ್ವ್, ನಾಟ್ ಹೌ ಟು ಸಾಲ್ವ್. ಇಲ್ಲಿ ಇಂಪಾರ್ಟೆಂಟ್ ಏನಂತಂತಂದರೆ ವೆನ್ ಟು ಸಾಲ್ವ್ ಯಾವಾಗ ಮಾಡ್ಬೇಕಂತೇಳಿ, ನಾಟ್ ಹೌ ಟು ಸಾಲ್ವ್. ವೆನ್ ಟು ಸಾಲ್ವ್ ಅಂತಂತಂದರೆ ಈಗ ನಿಮ್ಮ ಕಡೆ 3 ಆಪರ್ಚುನಿಟೀಸ್ ಇದಾವೆ CSAT ಪೇಪರ್ನಾಗ. ಒಂದು ಕಾಂಪ್ರೆನ್ಷನ್ ಇದೆ, ಇನ್ನೊಂದು ಕ್ವಾಂಟಿಟೇಟಿವ್ ಅಪ್ಟಿಟ್ಯೂಡ್ ಇದೆ, ಇನ್ನೊಂದು ರೀಸನಿಂಗ್ ಇದೆ. ಫಸ್ಟ್ ಯಾವುದು ಸಾಲ್ವ್ ಮಾಡ್ತೀರಿ ಅದು ಇಂಪಾರ್ಟೆಂಟ್. ಫಸ್ಟ್ ಅಗೇನ್ ಪ್ರಿಯೋರಿಟೈಸ್. ಏನು ಸಾಲ್ವ್ ಮಾಡಿರಿ ಅಂತಂದ್ರೆ ಫಸ್ಟ್ ಗೋ ಫಾರ್ ಅ ರೀಸನಿಂಗ್. ಫಸ್ಟ್ ರೀಸನಿಂಗ್ ಹೋಗ್ರಿ. ಎರಡದು ಮ್ಯಾಥಮೆಟಿಕ್ಸ್ ವೀಕ್ ಇದೆ, ಹೂ ಆರ್ ವೀಕ್ ಇನ್ ಅ ಮ್ಯಾಥಮೆಟಿಕ್ಸ್, ಗೋ ಫಾರ್ ಅ ರೀಸನಿಂಗ್. ಹೂ ಆರ್ ವೀಕ್ ಇನ್ ಬೋತ್ ರೀಸನಿಂಗ್ ಆಸ್ ವೆಲ್ ಆಸ್ ಅ ಮ್ಯಾಥಮೆಟಿಕ್ಸ್, ಗೋ ಫಾರ್ ಅ ಕಾಂಪ್ರೆನ್ಷನ್ ಫಸ್ಟ್. 2 hours ಒಳಗಡೆ ಮ್ಯಾಕ್ಸಿಮಮ್ 1 hour ಒಳಗಡೆ ಕಾಂಪ್ರೆನ್ಷನ್ನ ಮುಗಿಸ್ಬಿಡ್ರಿ ನೀಟಾಗಿ. ಹೂ ಆರ್ ವೀಕ್ ಇನ್ ರೀಸನಿಂಗ್ ಆ್ಯಂಡ್ ಮ್ಯಾಥಮೆಟಿಕ್ಸ್, ಎರಡು ವೀಕ್ ಇದ್ದಾರೋ. ಹೂ ಆರ್ ಓನ್ಲಿ ವೀಕ್ ಇನ್ ಅ ಮ್ಯಾಥಮೆಟಿಕ್ಸ್, ಗೋ ಫಾರ್ ಅ ರೀಸನಿಂಗ್ ಆ್ಯಂಡ್ ಕಾಂಪ್ರೆನ್ಷನ್ ಫಸ್ಟ್. ರೀಸನಿಂಗ್ ಫಸ್ಟ್ ಮುಗಿಸ್ಬಿಡ್ರಿ. ಒಂದೊಂಥರ ಕ್ವಶನ್ಸ್ ಬರ್ತಾವೆ ನೋಡ್ರಿ, ಲೈಕ್ ಡಾಕ್ಟರ್ಸ್ ಆ್ಯಂಡ್ ಇಂಜಿನಿಯರ್ಸ್ ಆರ್ ಸ್ಟೇಯಿಂಗ್ ಇನ್ ಅ ಕಾನ್ಸಿಕ್ಯೂಟಿವ್ ರೂಮ್ಸ್, ಹೂ ಈಸ್ ಅಬೋವ್ ದ ಡಾಕ್ಟರ್, ಹೂ ಈಸ್ ಬಿಲೋ ದ ಇಂಜಿನಿಯರ್, ಆ ರೀತಿ ಕ್ವಶನ್ಸ್ ಬರ್ತಾವಲ್ಲ. ಒಂದು ಕ್ವಶನ್ 3 to 4 ಕ್ವಶನ್ಸ್ ಇರ್ತವೆ ಒಂದು ಸ್ಟೇಟ್ಮೆಂಟಿಗೆ. ಅಂದರೆ ಒಂದು ಸ್ಟೇಟ್ಮೆಂಟ್ ನೀವು ಕ್ರ್ಯಾಕ್ ಮಾಡಿದರೆ ಯು ವಿಲ್ ಹ್ಯಾವ್ ಅ ಆನ್ಸರ್ ಫಾರ್ ದ 4 ಕ್ವಶನ್ಸ್. ಅಲ್ಲಿ ನಿಮ್ದು ಮಾರ್ಕ್ಸ್ ಇಂಟೆನ್ಸಿಟಿ ಏನಾಗುತ್ತೆ ಅಂದರೆ ಇನ್ಕ್ರೀಸ್ ಆಗುತ್ತೆ. ಐ ಥಿಂಕ್ ದಟ್ ಇಸ್ ಅ ಬೆಸ್ಟ್ ಮೆಥಡ್. ಓಕೆ, ಏನು ಮಾಡಬೇಕು ಫಸ್ಟ್ ಏನು ಮಾಡಬೇಕು ಪ್ರಿಯೋರಿಟೈಸ್ ಮಾಡಬೇಕು. ಇನ್ನೊಮ್ಮೆ ರಿಪೀಟ್ ಮಾಡ್ತಿದ್ದೇನೆ. ಹೂ ಆರ್ ವೀಕ್ ಇನ್ ಅ ಮ್ಯಾಥಮೆಟಿಕ್ಸ್ ಆ್ಯಂಡ್ ರೀಸನಿಂಗ್, ಫಸ್ಟ್ ಆಪ್ಟ್ ಫಾರ್ ಅ ಕಾಂಪ್ರಿಹೆನ್ಷನ್.
ಹೂ ಆರ್ ವೀಕ್ ಇನ್ ಮ್ಯಾಥಮೆಟಿಕ್ಸ್ ಗೋ ಫಾರ್ ರೀಸನಿಂಗ್ ಆ್ಯಂಡ್ ಕಾಂಪ್ರಿಹೆನ್ಷನ್. ಹೂ ಆರ್ ಸ್ಟ್ರಾಂಗ್ ಇನ್ ಮ್ಯಾಥಮೆಟಿಕ್ಸ್ ಗೋ ಫಸ್ಟ್ ಫಾರ್ ಮ್ಯಾಥಮೆಟಿಕ್ಸ್, ರೀಸನಿಂಗ್ ಆ್ಯಂಡ್ ದೆನ್ ಕಾಂಪ್ರಿಹೆನ್ಷನ್. ನಿಮ್ದು ಎಬಿಲಿಟಿ ಹೆಂಗಿದೆಯಲ್ಲ ಆ ರೀತಿ ಏನು ಮಾಡಿರಿ ಅಂತಂತಂದ್ರೆ ಕ್ವಶನ್ ಪೇಪರ್ ಸೆಟ್ ಮಾಡಿರಿ. ಎಕ್ಸಾಮಿಗೆ ಹೋಗಿ ಯಾವ ರೀತಿ ನಾನು ಸಾಲ್ವ್ ಮಾಡಬೇಕು ಅನ್ನೋದು. ಇಟ್ ಈಸ್ ಅರೌಂಡ್ 50 to 60 ಕ್ವಶನ್ಸ್, ಅಂದ್ರೆ ಮ್ಯಾಕ್ಸಿಮಮ್ ವೇಟೇಜ್ ಎದುರಿದೆ ಕಾಂಪ್ರಿಹೆನ್ಷನ್. ಸರ್ ಇಲ್ಲಿವರೆಗೂ ನಾನು ಹಿಂದೂ ಪೇಪರ್ ಓದಿಲ್ಲ ಅಂತಂದ್ರೆ ಇವತ್ತಿಂತ ಅಟ್ಲೀಸ್ಟ್ ಹಿಂದೂ ಪೇಪರ್ನ ಎಡಿಟೋರಿಯಲ್ ಓದಕ್ಕೆ ಸ್ಟಾರ್ಟ್ ಮಾಡಿರಿ. ಡ್ಯೂ 1 hour ಫಾರ್ ಎಡಿಟೋರಿಯಲ್. ಯಾಕಂದರೆ ಪ್ಯಾಸೇಜಸ್ಸನ್ನು ನೀವು ಏನಾದರೂ ಯು ಹ್ಯಾವ್ ಟು ಅರ್ನ್ ದ ಮಾರ್ಕ್ಸ್ ಇನ್ ಅ ಪ್ಯಾಸೇಜ್ ಇಫ್ ಯು ವಾಂಟ್ ಟು ಫೆಚ್ ದ ಮಾರ್ಕ್ಸ್ ಇನ್ ಅ ಪ್ಯಾಸೇಜ್. ನೀವು ಇವತ್ತಿಂತ ಏನು ಮಾಡಿರಿ, ಇನ್ನೂ ಟೈಮ್ ಇದೆ, ಇಲ್ಲ ಇನ್ನೂ ಟೈಮ್ ಇದೆ. ಯು ಆರ್ ಹ್ಯಾವಿಂಗ್ ಆನ್ ಅರೌಂಡ್ ಏನಿಲ್ಲ ಅಂದರೂ 3 to 4 months ಇನ್ನೂ ಇದೆ ನಿಮ್ಮ ಹತ್ರ. ಏನು ಮಾಡಿರಿ ಅಂತಂದರೆ ಜಸ್ಟ್ ಯುವರ್ ಡೇ ಟು ಡೇ ಅಟ್ಲೀಸ್ಟ್ 1 ಎಡಿಟೋರಿಯಲ್, ಹೆವಿ ಅಂತ ಹೇಳಕತ್ತಿಲ್ಲ ನಾನು, ಅಟ್ಲೀಸ್ಟ್ 1 ಎಡಿಟೋರಿಯಲ್ ಅರ್ಥ ಮಾಡ್ಕೊಂಡು ಹೋದ್ರಿ. ಅಂಡರ್ಸ್ಟ್ಯಾಂಡ್ ಆ್ಯಂಡ್ ರೀಡ್ 1 ಎಡಿಟೋರಿಯಲ್ ಫುಲ್ಲಿ ಫ್ರಾಮ್ ಟುಡೇ ಆನ್ವರ್ಡ್ಸ್. February 1 ಇವತ್ತಿಂತ 30 days ನೀವು ಕೊಟ್ಟರೆ ಅಂತಂದರೆ 30 ಎಡಿಟೋರಿಯಲ್ಸ್ ಮುಗಿತವೆ. 30 ಎಡಿಟೋರಿಯಲ್ಸ್ ಒಳಗಡೆ ಅಟ್ಲೀಸ್ಟ್ ಒಂದು 30 to 40% ನಿಮ್ಮ ಕಾಂಪ್ರಿಹೆನ್ಷನ್ಸ್ ಪ್ರಿಪ್ರೇಷನ್ ಏನಾಗುತ್ತೆ ಅಂತಂದ್ರೆ ಇನ್ಕ್ರೀಸ್ ಆಗುತ್ತೆ. ಅಟ್ಲೀಸ್ಟ್ ಒಂದು 30% ಇನ್ಕ್ರೀಸ್ ಆದರೂ ಈ 50 to 60 ಕ್ವಶನ್ಸ್ ಒಳಗಡೆ ಯು ಕ್ಯಾನ್ ಗೋ ಫಾರ್ 10 to 15 ಕ್ವಶನ್ಸ್ ರೈಟ್ ಆಗೇ ಆಗ್ತವೆ. ಇಟ್ ಇಸ್ ಗುಡ್ ಥಿಂಗ್. ಇನ್ನೂ 2 ತಿಂಗಳಿದೆ ಮತ್ತು ನಿಮ್ಗೆ ಎಕ್ಸ್ಟ್ರಾ ಅಂತಾರಲ್ಲ, ಚಾಹ ಇತ್ತು ರಾಹ ಹೈ, ವೇರ್ ದೇರ್ ಇಸ್ ಅ ವಿಲ್ ದೇರ್ ಇಸ್ ಅ ವೇ. ಮನಸ್ಸಿದ್ದರೆ ಮಾರ್ಗ. ನಿಮ್ಮ ಮನಸ್ಸು ಇರಬೇಕು, ಅದು ಇಂಪಾರ್ಟೆಂಟ್. ದಟ್ ಈಸ್ ಅ ಪ್ರೈಮ್ ಇಂಪಾರ್ಟೆಂಟ್. ನೀವು ಸಿಸೆಟನ್ನು ಎಷ್ಟು ನೆಗ್ಲೆಕ್ಟ್ ಮಾಡ್ತೀರಲ್ಲ ಅಷ್ಟು ಯು ವಿಲ್ ಹ್ಯಾವ್ ದ ಡೆಫಿಸಿಟ್ ಆಫ್ ದ ಮಾರ್ಕ್ಸ್ ಕ್ಲಿಯರಿಂಗ್ ದ ಪ್ರಿಲಿಮ್ಸ್. ಕಟ್ ಆಫ್ ಬಿಟ್ಟರೆ ನೀವು ಎಷ್ಟು 130 140 ಮಾಡಿರಿ ನೀವು GS-ನ, ಸಿಸೆಟ್ ಕ್ಲಿಯರ್ ಮಾಡಿಲ್ಲ ಅಂತಂದರೆ ಅಗೇನ್ ಯು ವಿಲ್ ಬಿ ಬಿಹೈಂಡ್ ಓನ್ಲಿ. ಓಕೆ, ಸೊ ಇದಕ್ಕೆ ಇಂಪಾರ್ಟೆನ್ಸ್ ಕೊಡ್ರಿ. ರೀಸನಿಂಗ್ ವೇಟೇಜ್ ಏನಿದೆ ಅಂದರೆ 20 to 30 ಕ್ವಶನ್ಸ್ ರೀಸನಿಂಗ್ ವೇಟೇಜ್ ಇದೆ. ಇವೆರಡರ ಒಳಗಡೆ ನೀವು ಸಿಸೆಟ್ ಕ್ಲಿಯರ್ ಮಾಡ್ಬೋದು. ಹೂ ಆರ್ ವೀಕ್ ಇನ್ ಮ್ಯಾಥಮೆಟಿಕ್ಸ್. ಸರ್ ಆದರೂ ನಾನು ಮ್ಯಾಥಮೆಟಿಕ್ಸ್ ಟ್ರೈ ಮಾಡ್ತೇನೆ ಅನ್ನೋರು ಇಷ್ಟು ಟಾಪಿಕ್ಸಿನ ನಾನು ಇಂಪಾರ್ಟೆನ್ಸ್ ಕೊಟ್ಟಿದ್ದೇನೆ, ಬೋತ್ ಮ್ಯಾಥಮೆಟಿಕ್ಸ್ ಆ್ಯಂಡ್ ರೀಸನಿಂಗಿಗೆ. ರೀಸನಿಂಗ್ ಮತ್ತು ಮ್ಯಾಥಮೆಟಿಕ್ಸ್ನ ಈ ಥರ ಟಾಪಿಕ್ಸ್ ನಾನು ಏನು ಮಾಡಿದ್ದೇನೆ ಅಂತಂದರೆ ಡಿಕೋಡ್ ಮಾಡಿದ್ದೇನೆ. ಅಟ್ಲೀಸ್ಟ್ ಈ ಟಾಪಿಕ್ಸಿಗೆ ನೀವು ಇಂಪಾರ್ಟೆನ್ಸ್ ಕೊಡಬೇಕು. ಯಾವ್ದು ಅಂತಂದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ಬ್ಲಡ್ ರಿಲೇಷನ್ ಹೆಂಗಾದರೂ ಈಸಿ ಇದೆ, ಮಾಡ್ಬೋದು. ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಮಾಡ್ಬೋದು, ಸಿರೀಸ್ ಮಾಡ್ಬೋದು, ಡೈರೆಕ್ಷನ್ ಇದೊಂದು ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ, ಸಿಲೋಜಿಸಮ್ ಒಪ್ಕೋತೇನೆ, ಪಜಲ್ ಡಿಫಿಕಲ್ಟ್ ಆಗುತ್ತೆ. ಅನಾಲಿಟಿಕಲ್ ರೀಸನಿಂಗ್, ಅರೇಂಜ್ಮೆಂಟ್ ಇದನ್ನು ಮಾಡ್ಬೋದು, ಸೀಕ್ವೆನ್ಸಸ್ ಮಾಡ್ಬೋದು. ಇವೆರಡು ಟಾಪಿಕ್ಸನ್ನು ಬಿಡಿರ್ಬೇಕಂದ್ರೆ. ಬಟ್ ಮ್ಯಾಕ್ಸಿಮಮ್ ಟಾಪಿಕ್ಸ್ ಏನಿದಾವಲ್ಲ ಯು ಕ್ಯಾನ್ ಡೂ ಈಸಿಲಿ ಮಾಡ್ಬೋದು. ಇಲ್ಲ ಸರ್ ನಾನು 100% ಎಲ್ಲನೂ ಮಾಡ್ತೇನೆ ಅಂತಂದರೆ ಟೇಕ್ ಅ ಬೆಟ್, ಪ್ರಿಪೇರ್ ವೆಲ್. ನಿಮ್ಗೆ ಬಿಟ್ಟಿರೋದು. ನಾನು ಯಾವಾಗೂ ಸೇಫರ್ ಸೈಡ್ ಕ್ಲಿಯರ್ ಆಗೋದು ಅಷ್ಟೇ ಹೇಳ್ತೀನಿ ನಿಮಗೆ. ಮ್ಯಾಕ್ಸಿಮಮ್ ಆರ್ಟ್ಸ್ ಕಾಮರ್ಸ್ ಬ್ಯಾಕ್ಗ್ರೌಂಡ್ದೆಲ್ಲ ನೀವು ಪ್ರಿಪೇರ್ ಆಗ್ತಿದ್ರಲ್ಲ ನಿಮ್ಗೆ ಈಸಿ ಆಗಲಿ ಅಂತೇಳಿ. ಓಕೆ, ನೆಕ್ಸ್ಟ್ ಕಮ್ಮಿಂಗ್ ಟು ದ ಬೇಸಿಕ್ ನ್ಯೂಮರಸಿ. ಮ್ಯಾಥಮೆಟಿಕ್ಸ್ನ ಯಾವ್ಯಾವ ಪ್ರಿಪೇರ್ ಆಗಬೇಕು, ಇಷ್ಟು ಪ್ರಿಪೇರ್ ಆದರೆ ಸಾಕು. ಏನಂತಂದರೆ ಪರ್ಸಂಟೇಜ್, ರೇಷಿಯೋಸ್, ಎವ್ರೇಜ್, ಸಿಂಪಲ್ ಇಂಟ್ರೆಸ್ಟ್, ಪ್ರಾಫಿಟ್ ಆ್ಯಂಡ್ ಲಾಸ್, ಟೈಮ್ ಆ್ಯಂಡ್ ವರ್ಕ್, ಸ್ಪೀಡ್ ಆ್ಯಂಡ್ ಡಿಸ್ಟೆನ್ಸ್. ಫಸ್ಟ್ ಪ್ರಿಯಾರಿಟಿ ಎದು ಕೊಡ್ರಿ ಅಂತಂದರೆ ಫಸ್ಟ್ ಪ್ರಿಯಾರಿಟಿ ಇದು ಕೊಡ್ರಿ ಪರ್ಸಂಟೇಜ್. ಸೆಕೆಂಡ್ ಪ್ರಿಯಾರಿಟಿ ಎದು ಕೊಡ್ರಿ ಅಂತಂತಂದರೆ ಟೈಮ್ ಆ್ಯಂಡ್ ವರ್ಕ್. ಥರ್ಡ್ ಪ್ರಿಯಾರಿಟಿ ಎದು ಕೊಡ್ರಿ ಅಂತಂದರೆ ಸ್ಪೀಡ್ ಆ್ಯಂಡ್ ಡಿಸ್ಟೆನ್ಸ್. ಪರ್ಸಂಟೇಜ್ ಓದಿದ್ರೆ ಅಂದರೆ ನಿಮ್ಮ ಆನ್ ಆ್ಯಂಡ್ ಎವ್ರೇಜ್ ನಿಮ್ಮ ಎವ್ರೇಜಸ್ಸು ಚೆನ್ನಾಗಿರುತ್ತೆ. 4 ಪ್ರಿಪೇರ್ಸ್ ಕೊಡ್ರಿ. ಲಾಸ್ಟಿಗೆ ಏನು ಓದ್ರಿ, ರೇಷಿಯೋ ಓದ್ರಿ. ರೇಷಿಯೋ ನಿಮ್ಗೆ ಚೆನ್ನಾಗಿ ಗೊತ್ತಿತ್ತು ಅಂದರೆ ಮಿಕ್ಸ್ಚರ್ ಆ್ಯಂಡ್ ಎಲಿಗೇಷನ್ ರಿಲೇಟೆಡ್ ಟಾಪಿಕ್ಸನ್ನು ಕ್ವಶನ್ಸನ್ನು ನೀವೇನು ಮಾಡ್ತೀವಿ ಕ್ಲಿಯರ್. ಎಷ್ಟು ಟಾಪಿಕ್ಸ್ ಅಪ್ಪ, 1 2 3 4 5 7ರಿಂದ 8 ಟಾಪಿಕ್ಸ್ ಬೇಡ, 8 ಟಾಪಿಕ್ ಓದ್ಬೇಡಿ ನೀವು. 3ರಿಂದ 4 ಟಾಪಿಕ್ ಚೆನ್ನಾಗಿ ಪರ್ಫೆಕ್ಟ್ ಮಾಡ್ಕೊರಿ. 3 to 4 ಟಾಪಿಕ್ಸ್, ಪರ್ಸಂಟೇಜ್, ಎವ್ರೇಜಸ್, ಟೈಮ್ ಆ್ಯಂಡ್ ವರ್ಕ್, ಸ್ಪೀಡ್ ಆ್ಯಂಡ್ ಡಿಸ್ಟೆನ್ಸ್. ಇವು 4 ಟಾಪಿಕ್ಸನ್ನ ಕರೆಕ್ಟಾಗಿ ಪ್ರಿಪೇರ್ ಆಗಿ. ಯಾಕಂದರೆ CSAT ಇಸ್ ಕ್ವಾಲಿಫೈಯಿಂಗ್. ಇಲ್ಲಿ ಏನಾದರೂ CSAT ಪರ್ಫೆಕ್ಷನ್ಗೆ ಹೋದರೆ ಪರ್ಫೆಕ್ಷನ್ ಈಸ್ ಅ ಡಿಸಾಸ್ಟರ್ ಇಯರ್ ಇನ್ CSAT ಪೇಪರ್. ಪರ್ಫೆಕ್ಷನ್ ಈಸ್ ಅ ಡಿಸಾಸ್ಟರ್, ನೆನಪಿಟ್ಕೊಂಡ್ಬಿಡ್ರಿ. ನೀವು ಪರ್ಫೆಕ್ಷನ್ ಹಾಕಿ ಹೋದರೆ ಇಟ್ ವಿಲ್ ಬಿ ಡಿಸಾಸ್ಟರ್ಸ್. ಸೊ ಅವಾಯ್ಡ್ ದಿಸ್. ಇಷ್ಟೇ ಸಿಂಪಲಾಗಿ ಹೇಳ್ತಿದ್ದೆ ನಾನು. ಇದಕ್ಕಿಂತ ಮುಂಚೆ ನೀವು ಏನು ಮಾಡ್ಬೇಕಂತಂದರೆ ಇದನ್ನು ಮಾಡ್ತಾ ಲಾಸ್ಟ್ 5 years ಪೇಪರ್, ಲಾಸ್ಟ್ 5 years CSAT ಪೇಪರ್ 2021, 2021, 22, 23, 24, 25 ಬೇಕಾದ್ರೆ 2020 ಬಿಡ್ರಿ. 21, 22, 23, 24, 25 ಸಾಲ್ವ್ ಆಲ್ ದ ಪ್ರೀವಿಯಸ್ ಪೇಪರ್ಸ್, ಪ್ರೀವಿಯಸ್ CSAT ಪೇಪರ್ಸ್. ಸಾಲ್ವ್ ಆಲ್ ದ ಪ್ರೀವಿಯಸ್ CSAT ಪೇಪರ್ಸ್ 2 times, 2 or 3 times. ಹಿಂದಿನ 5 ವರ್ಷದ ಏನು ಕ್ವಶನ್ ಪೇಪರ್ ಇದಾವಲ್ಲ CSATದ್ದು ಬ್ಲ್ಯಾಂಕ್ ಆಗಿ ವಿತ್ ಬ್ಲ್ಯಾಂಕ್ ಮೈಂಡ್ ಸೆಟ್ 3ರಿಂದ 4 ಸರಿ ಸಾಲ್ವ್ ಮಾಡಿರಿ. ಇಫ್ ಯು ರಿಯಲಿ ವಾಂಟ್ ಟು ಕ್ಲಿಯರ್ ದ CSAT ಪೇಪರ್, ಅಟ್ಲೀಸ್ಟ್ ಬೇಡಪ್ಪ ನಾನು ಅಟ್ಲೀಸ್ಟ್ ಟೈಮ್ ಇಲ್ಲ ಅಂತಂದ್ರು ಒಂದು 2 times ಆದರೂ ರಿಪೀಟೆಡಾಗಿ ಸಾಲ್ವ್ ಮಾಡಿರಿ. ಇದನ್ನು CSAT ಪೇಪರ್ಸನ್ನು ಪ್ರೀವಿಯಸ್ ಇರುತ್ತೆ 5 ವರ್ಷದ್ದು. ಐ ಆಮ್ ನಾಟ್ ಗಿವಿಂಗ್ ಎ ಹ್ಯೂಜ್ ಟಾರ್ಗೆಟ್, ಜಸ್ಟ್ ಐ ಆಮ್ ಟೆಲಿಂಗ್ ಟು ಸಾಲ್ವ್ ಓನ್ಲಿ 5 ಪೇಪರ್ಸ್. ಅಷ್ಟಂತೂ ನೀವು ಮಾಡ್ಬೋದು ಇಫ್ ಆರ್ ಪ್ರಿಪೇರಿಂಗ್ ವೆರಿ ಸೀರಿಯಸ್ಲಿ 2026 ಅಟೆಂಪ್ಟ್. ಇಲ್ಲಿ ಏನು ಮಾಡ್ಬೇಕು ನೀವು ಫೈನಲಿ ಒಂದು ನಿಮ್ಗೆ ಏನು ಹೇಳಬೇಕಂತಂದರೆ ಕನ್ಕ್ಲೂಸಿವ್ ಆಗಿ
ನಾನು ಹೇಳ್ಬೇಕಂತಂತಂದರೆ ಕವರ್ ಫಸ್ಟ್ ಬೇಸಿಕ್ಸಿನ ಕವರ್ ಮಾಡಿರಿ. ಡೈಲಿ ಒಂದು 2 hour ಏನು ಮಾಡಿರಿ ಅಂತಂದರೆ ಸಿಸ್ಯಾಟಿಗೆ ಕೊಡ್ರಿ. ಡೈಲಿ 2 hours ಗಿವ್ ಫಾರ್ ಅ ಸಿಸ್ಯಾಟ್, 2 ತಾಸು ಡೈಲಿ. ಉಳ್ಕಿದೆಲ್ಲ ಇದಕ್ಕೆ ಇಂಪಾರ್ಟೆನ್ಸ್ ಕೊಡ್ರಿ, ಜಿ ಎಸ್ ಬೇಸಿಕ್ಸಿಗೆ ಇಂಪಾರ್ಟೆನ್ಸ್ ಕೊಡ್ರಿ. ಗಿವ್ ಇಂಪಾರ್ಟೆನ್ಸ್ ಫಾರ್ ದ ಜಿ ಎಸ್ ಬೇಸಿಕ್ಸ್. 1 hour ಫಾರ್ ರಿವಿಷನ್. 1 hour ಎದಕ್ಕೆ ಕೊಡ್ರಿ ಅಂತಂದರೆ ಓನ್ಲಿ ರಿವೈಸ್. ಓನ್ಲಿ 1 hour ಏನು ಮಾಡ್ಬೇಕಂತಂದರೆ ಯು ಹ್ಯಾವ್ ಟು ರಿವೈಸ್, ಜಸ್ಟ್ ರಿವೈಸ್. ಶಾಂತ ಕುಂತು ಪೆನ್ ಪೇಪರ್ ಏನು ಹಿಡಿಬೇಡ್ರಿ, ಬುಕ್ ಅದು ಏನು ಹಿಡಿಬೇಡ್ರಿ. ಜಸ್ಟ್ ನೀವು ಏನು ನೋಟ್ಸ್ ಮಾಡಿರ್ತೀರಲ್ಲ ಅದನ್ನು ಶಾಂತ 1 ತಾಸು ಕುಂತು ಪ್ರಿಪೇರ್ ಆಗಿರಿ. ಸರ್ ವಾಟ್ ಈಸ್ ಐಡಿಯಲ್ ಟೈಮ್ ಅಂತಂದರೆ ನೈಟ್ ಆಫ್ಟರ್ ಡಿನ್ನರ್ ಆರ್ ಮಾರ್ನಿಂಗ್ ವೆನ್ ಯು ವೇಕಪ್. ಆಮೇಲೆ ಮಾರ್ಕ್ ಟೆಸ್ಟ್ ಯಾವಾಗಿಂತ ಸ್ಟಾರ್ಟ್ ಮಾಡಿರಿ ಅಂತಂತಂದರೆ ಮಾರ್ಚ್ 1st. ಮಾರ್ಕ್ ಟೆಸ್ಟ್ ಕೊಡ್ಲಿಕ್ಕೆ ಯಾವಾಗಿಂತ ಸ್ಟಾರ್ಟ್ ಮಾಡಿರಿ, ಮಾರ್ಚ್ 1st. ಅದು ಏನಂದ್ರೆ ಫಸ್ಟ್ ಸಾಲ್ವ್ ದ ಪ್ರೀವಿಯಸ್ ಇಯರ್ ಪೇಪರ್. ಫಸ್ಟ್ ಸಾಲ್ವ್ ದ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, ವೆರಿ ಇಂಪಾರ್ಟೆಂಟ್. ಫಸ್ಟ್ ಸಾಲ್ವ್ ದ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಫ್ರಮ್ 2014 to 2025. ದಿಶಾ ಪಬ್ಲಿಕೇಶನ್ಸ್ ಅಂತಿದೆ. ಗೋ ಫಾರ್ ಕೋಚಿಂಗ್ ಸೆಂಟರ್ ಮಾರ್ಕ್ಸ್. ಕೋಚಿಂಗ್ ಸೆಂಟರ್ ಮಾರ್ಕ್ಸ್ಗಳು ಎಲ್ಲನೂ ಕೊಡ್ಕೊಂತ ಟೈಮ್ ವೇಸ್ಟ್ ಮಾಡಬೇಡ್ರಿ. ಓನ್ಲಿ ಗಿವ್ ಮಿನಿಮಮ್ 10 ಆರ್ ಮ್ಯಾಕ್ಸಿಮಮ್ 15. 10 ಸಾಕು. ವಿಷನ್ ಐ ಎಸ್ 10 ಕೊಡ್ರಿ. ಆ 10 ಕ್ವಶನ್ ಪೇಪರ್ ಐ ವಿಲ್ ಓನ್ಲಿ ಅಪ್ಲೋಡ್ ಇನ್ ಅ ಗ್ರೂಪ್. ಆ 10 ಕ್ವಶನ್ ಪೇಪರನ್ನು ನಾನೇ ಸೆಲೆಕ್ಟ್ ಮಾಡಿ ನಿಮ್ಮ ಗ್ರೂಪ್ನಾಗ ಅಪ್ಲೋಡ್ ಮಾಡ್ತೇನೆ. ನೆಕ್ಸ್ಟ್ ಫೋರಮ್ ಐ ಎಸ್ ಇದ್ದು ಇದನ್ನು ನಾನೇ ಸೆಲೆಕ್ಟ್ ಮಾಡಿ ಗ್ರೂಪಿಗೆ ಅಪ್ಲೋಡ್ ಮಾಡ್ತೇನೆ. ವಿಚ್ ಕ್ವಶನ್ ಪೇಪರ್ ಐ ವಿಲ್ ಸೆಲೆಕ್ಟ್ ಆ್ಯಂಡ್ ಅಪ್ಲೋಡ್, ಸಾಲ್ವ್ ಓನ್ಲಿ ದ್ಯಾಟ್ ಪೇಪರ್. ಬೇಕಾದರೆ ನಾವು ಡಿಸ್ಕಷನ್ ಮಾಡೋಣ. ಡೋಂಟ್ ವರಿ ಆಫ್ ದ ಸ್ಕೋರ್ಸ್ ಬಗ್ಗೆ ಒಟ್ಟೆ ಯೋಚನೆ ಮಾಡಬೇಡ್ರಿ. ಇವತ್ತು ನೀವು ಟೆಸ್ಟ್ ಕೊಟ್ರಿ ಅಂತಂದರೆ ನಾಳೆ ಗ್ಯಾಪ್ ಮಾಡಿರಿ. ಇಫ್ ಯು ಗಿವನ್ ಎ ಟೆಸ್ಟ್ ಟುಡೇ, ಟುಮಾರೋ ಡೋಂಟ್ ಗಿವ್ ದ ಟೆಸ್ಟ್. ಟುಮಾರೋ ಓನ್ಲಿ ಅನಲೈಸ್ ದಟ್ ಕ್ವಶನ್ ಪೇಪರ್. ಅಗೇನ್ ನೆಕ್ಸ್ಟ್ ಡೇ ಏನು ಮಾಡಿರಿ, ಮತ್ತೆ ಟೆಸ್ಟ್ ಕೊಡ್ರಿ, ಮತ್ತೆ ಅನಲೈಸ್ ಮಾಡಿರಿ. Alternative days you have to give the test and analyze. Don't give the test regularly on the daily basis. Give alternatively. ಎದಕ್ಕಂತಂದರೆ ಕ್ವಶನ್ ಪೇಪರ್ ಒಂದು ಸರಿ ಸಾಲ್ವ್ ಮಾಡಿದರೆ ದೆನ್ ಯು ಹ್ಯಾವ್ ಟು ಅಬ್ಸರ್ವ್ ಆ್ಯಂಡ್ ಯು ಹ್ಯಾವ್ ಟು ಅನಲೈಸ್ ಇಟ್. ಓಕೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಗಿವ್ ದ ಟೆಸ್ಟ್ ಅಲ್ಟರ್ನೇಟಿವ್ ಡೇ. ನೆಕ್ಸ್ಟ್ ಡೇ ಆಫ್ ದ ಟೆಸ್ಟ್ ಜಸ್ಟ್ ಅನಲೈಸ್ ದ ಮಿಸ್ಟೇಕ್. ಲಾಸ್ಟ್ 15 days ಆಫ್ ಎಕ್ಸಾಮ್ ಏನು ಮಾಡಬೇಕು, ಲಾಸ್ಟ್ 15 ದಿವಸ ಎಕ್ಸಾಮ್ ಅದು ನಾನು ಹೇಳಿದ್ದೀರ. ಬಿ ಕಾಮ್ and meditate at least 15 minutes daily. Revise your own notes. Know new resources. Take care of your health. Very important. Very, very important. Take care of your health. Avoid afternoon sleeping. ಮಧ್ಯಾಹ್ನ ಮಕ್ಕಳು ಬಿಟ್ಬಿಡ್ರಿ. Avoid afternoon sleeping because the CSAT paper will be on afternoon. CSAT paper demands your aliveness and consciousness. Not only aliveness, consciousness. Trust yourself and give your best. ನಿಮ್ಮನ್ನು ನೀವು ಚೆನ್ನಾಗಿ ಟ್ರಸ್ಟ್ ಮಾಡಿರಿ. ಯುವರ್ ಅ ಗ್ರೇಟೆಸ್ಟ್ ಅಸೆಟ್ ಫಾರ್ ಯುವರ್ ಸೆಲ್ಫ್. ನಿಮ್ಮನ್ನು ನೀವೇ ಕಾಪಾಡಬೇಕು. ಅಪ್ಪ ದೀಪ ಭವ ಬುದ್ಧ ಹೇಳ್ತಾರಲ್ಲ, ಯು ಶುಡ್ ಬಿಕಮ್ ಅ ಲೈಟ್ ಆಫ್ ಯುವರ್ ಸೆಲ್ಫ್. ನಾನು ಸ್ವಲ್ಪ ನಿಮ್ಗೆ ಸಪೋರ್ಟ್ ಮಾಡ್ಬೋದು ಅಷ್ಟೇ, ಅದನ್ನೇ ಹೇಳ್ತಿದ್ದೇನೆ. ಜಸ್ಟ್ ಡೂ ಯುವರ್ ವರ್ಕ್. ಜಸ್ಟ್ ಹೆಡ್ ಆನ್ ಆ್ಯಂಡ್ ಡೂ ಯುವರ್ ವರ್ಕ್. ತಲೆ ತಳಗೆ ಹಾಕಿ ಕೆಲಸ ಮಾಡಿರಿ, ಅಷ್ಟೇ ನಿಮ್ಮ ಕೆಲಸ ಈಗ. ಓಕೆ, ಥ್ಯಾಂಕ್ ಯು.